ನಿಮಗೆ ಗುರುಗಳ ಹರಿಕೆ, ಆ ತಾಯಿಯ ಹರಿಕೆ ನೀವು ಏನು ಮಾಡಬೇಡ್ರಿ. 11 ದಿನ ಒಳ್ಳೆಯ ಮನುಷ್ಯನಿಂದ ಈ ಜಾಗದಾಗ ಆ ತಾಯಿಯ ನಾಮಸ್ಮರಣೆಯೊಂದಿಗೆ ಕುಂದರಿ. ಆ ತಾಯಿಯ ಹರಿಕೆ ನಮಗ ಆಗ್ತದ. ನಮ್ಮ ಜೀವನದೊಳಗ ಏನು ಮಾಡೋದು ಬೇಡ್ರಿ. ದೊಡ್ಡವರ ಹರಿಕೆ ನಮ್ಮ ಮೇಲೆ ಇದ್ರ, ದೊಡ್ಡವರ ನಿಗಾನದ ನಮ್ಮ ಮೇಲೆ ಇದ್ರೆ ನಮ್ಮ ಜೀವನ ಎಷ್ಟು ಪರಿಪೂರ್ಣ ಆಗ್ತದೆ. ಬಾಲಕನಾಗಿರುವಂತ ವಿಶ್ವೇಶ್ವರಯ್ಯ ಮನೆಯೊಳಗ ಹಳ್ಳಿಟ್ಟು ತಿಂತಿತ್ತ. ಹಳ್ಳಿಟ್ಟ ಹರಿಕೆ ಅಂದ್ರ ಹೆಂಗಿರ್ತದೆ ನಿಮಗೆ ಹೇಳ್ತೇನೆ. ಆ ಹಳ್ಳಿಟ್ಟ ತಿನ್ನ ಹುಡುಗನಿಗೆ ಏನಾಯ್ತ, ಗಂಟಲೊಳಗ ಹಳ್ಳಿಟ್ಟ ಸಿಕ್ಕೋತದ. 6-7 ವರ್ಷದ ಹುಡುಗ ಗಂಟಲೊಳಗ ಹಳ್ಳಿಟ್ಟ ಸಿಕ್ಕೊಂಡಾದ. ನುಂಗಲಿಕ್ಕಾಗಲ್ಲಾಗ್ಯದ, ಹೊರಗನು ಬರಲ್ಲಾಗ್ಯದ. ಆ ಹುಡುಗ ನೆಲದ ಮೇಲೆ ಒಂದೇ ಸಮನೆ ಉರುಳಾಡಕತ್ಯಾನ. ಯಾವಾಗ ಮಗ ನೆಲದ ಮೇಲೆ ಉರುಳಾಡ್ತಾನೆ, ತಾಯಿ ನೋಡ್ತಾಳ. ಆ ನೋಡಿದ ತಾಯಿ ಏನು ಮಾಡಿದಳು ಅಂದ್ರ, ಅಡಿಗೆ ಮನೆಯಾಗ ಹೋಗಿ ಒಂದು ತವಿಗೆ ನೀರು ತಂದ ಏನ ಮಗನಿಗೆ ಕುಡಿಸ್ಬೇಕು ಅಂತ ಅಡಿಗೆ ಮನೆಗೆ ಹೋಗ್ಯಾಳ. ಯಾವಾಗ ಅಡಿಗೆ ಮನೆಗೆ ಹೋಗ್ಯಾಳ, ಆ ಅಡಿಗೆ ಮನ್ಯಾಗ ಒಂದು ತಂಬಿಗೆ ಒಂದು ಗ್ಲಾಸ ನೀರಿಲ್ಲ. ನೀರು ಇಲ್ಲ ಅಂದ್ರೆ ಆ ಮಗ ಬದುಕಲ್ಲ. ನೀರಿಲ್ಲ ಅಂದ್ರೆ ಆ ಮಗ ಉಳಿಯಲ್ಲ. ಆ ತಾಯಿ ಗಾಬರಿಗೊಂಡ ನೆರಮನೆಗೆ ಹೋಗ್ತಾಳೆ. ನೆರಮನೆಗೆ ಹೋಗಿ ತಾಯಿ ಹಿಂಗಾಗ್ಯದ ಒಂದು ತಂಬಿಗೆ ಒಂದು ಗ್ಲಾಸ್ ನೀರು ಕೊಡುವ ಅಂದಳು. ನೋಡಿ, ಕರ್ಮಧರ್ಮ ಸಂಯೋಗ. ಆ ಮನೆಯೊಳಗನು ನೀರಿಲ್ಲ, ಆ ಮನೆಯಾಗನು ನೀರಿಲ್ಲ. ನೀರಿರ್ಲಿಲ್ಲ ಅಂದ್ರ ಮಗ ಬದುಕಲ್ಲ. ಆ ನೆರಮನೆಯ ತಾಯಿ ಅಂತಾಳ, ನೀರಿಲ್ಲ ಅಂದ್ರ ಏನಾಯ್ತು? 3 ದಿನಗಳ ಹಿಂದ ಮಾಡಿದ ಮಜ್ಜಿಗೆ ಅದಾವ, ಅದನ್ನ ಒಯ್ದ ನಿನ್ನ ಮಗನಿಗೆ ಕುಡಿಸೋಣ ಅಂತ ಹೇಳಿ ಆ ನೆರಮನೆಯ ತಾಯಿ ಒಂದು ಬಟ್ಟಲೊಳಗ ಮಜ್ಜಿಗೆಯನ್ನು ಹಾಕೊಂಡ ಆ ಮಗುವಿಗೆ ವಿಶ್ವೇಶ್ವರಯ್ಯ ಸಣ್ಣ ಹುಡುಗ ಗಂಟಲೊಳಗ ಹಳ್ಳಿಟ್ಟ ಸಿಕ್ಕೊಂಡ ಉರುಳಾಡ್ತಾ ಇದ್ದನ. ಆ ಮಗುವಿಗೆ ನೆರಮನೆಯ ತಾಯಿ ಮಜ್ಜಿಗೆಯನ್ನು ಕುಡಿಸ್ತಾಳ. ಯಾವಾಗ ಮಜ್ಜಿಗೆಯನ್ನು ಕುಡಿಸ್ತಾಳೆ, ಆಗ ಮಗು ಹೇಳ್ತದ. ಅವಾಗ ಎದ್ದು ಕೂತಿರುವಂತ ಮಗು ಏನ್ ಮಾಡ್ತದೆ, ಆ ತಾಯಿಯ ಮುಖವನ್ನ ನೋಡ್ತದೆ. ಯಾರ ಮಜ್ಜಿಗೆ ಕುಡಿಸಿದಳ ತಾಯಿಯ ಮುಖವನ್ನ ನೋಡ್ತದೆ. ಆ ತಾಯಿ ಈ ಮಗುವಿನ ಮುಖವನ್ನ ನೋಡ್ತಾಳೆ. ಹೀಗೆ ನೋಡುವಾಗ ಆ ನೆರಮನೆಯ ತಾಯಿ ಆ 8 ವರ್ಷದ ಮಗುವಿಗೆ ಒಂದು ಹರಕೆಯನ್ನು ಮಾಡ್ತಾಳ. ಏನು ಹರಕೆ ಮಾಡಿದಳು ಅಂದ್ರ, ಅಪ್ಪ ಮಗನ, ಇವತ್ತು ನೀ ಸಣ್ಣವಿರುವಾಗ ನಿನ್ನ ಗಂಟಲೊಳಗ ಹಳ್ಳಿಟ್ಟು ಸಿಕ್ಕೊಂಡಾಗ ನಿನಗ ಕುಡಿಲಿಕ್ಕ ಒಂದು ತಂಬಿಗೆ ಒಂದು ಗ್ಲಾಸ ನೀರು ಸಿಕ್ಕಿಲ್ಲ ಅಂದ್ರ ಮುಂದೆ ನೀ ದೊಡ್ಡವಾದ ಮೇಲೆ ಈ ನಾಡಿಗೆ ಈ ದೇಶಕ್ಕ ನೀರು ತರುವ ಸಹಾಯವಾಗುವಂತ ಹರಕೆ ಮಾಡಿದಳಂತ. ಆ ಹುಡುಗ ಯಾರು ಅಂತ ಕೇಳಿದರ, ಕನ್ನಂಬಾಡಿ ಆಣೆಕಟ್ಟನ್ನ ಕಟ್ಟಿ ನಮ್ಮ ನಾಡಿಗೆ ನೀರು ಕೊಡುವಂತ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರಾಗ್ತಾರೆ. ಕಾರಣ ನಮಗ ಈ ಘಟನೆಯನ್ನು ಯಾಕೆ ಹೇಳಿದೆ ಅಂದ್ರ, ನೀವು ಈ ಜಾಗದಾಗ ತಿಳಿದರ ಕೇಳ್ರಿ, ತಿಳಿಲಾರದರ ಕೇಳ್ರಿ. ಆ ದೇವಿಯ ಹರಕೆ ನಿಮ್ ಎಲ್ಲರ ಮೇಲೆ ಆಗ್ತದ. ಪುರಾಣ ನೀವು ತಿಳಿದರ ಕೇಳ್ರಿ, ತಿಳಿಲಾರದರ ಕೇಳ್ರಿ. ಈಗ ಪುಣ್ಯ ಬರ್ತದೆ ಇದನ್ನ. ಈಗ ನಿಮ್ಮ ಮನೆಯೊಳಗ ಒಲಿ ಅದ, ಒಲ್ಯಾಗ ಬೆಂಕಿ ಅದ. ಅದನ್ನ ನೀವು ತಿಳಿದರ ಮುಟ್ರಿ, ತಿಳಿಲಾರದರ ಮುಟ್ರಿ,
ಬೆಂಕಿ ಸುಡ್ತದ. ಅಲ್ರಿ ಮನಿ ನಂಬದು, ಒಲಿ ನಂಬದು, ಕಟ್ಟಿಗೆ ನಂಬದು ಹಚ್ಚದವರು ನಾವೇ. ಬೆಂಕಿ ನಮಗ್ಯಾಕೆ ಸುಡ್ತದ ಅಂದ್ರ ಸುಡುವ ಗುಣಧರ್ಮ ಬೆಂಕಿ ಅದು, ಬೆಂಕಿ ಅದು. ಹಂಗ ಈ ನೆಲದೊಳಗ ಬಂದ ಮೇಲೆ ನೀವು ತಿಳಿದರ ಕೇಳ್ರಿ, ತಿಳಿಲಾರದರ ಕೇಳ್ರಿ, ಇದರ ಪರಿಣಾಮ ನಿಮಗೆ ಪುಣ್ಯ ಬರಲಿಕ್ಕೆ ಸಾಧ್ಯತೆ ಅದ, ಸಾಧ್ಯತೆ. ಆ ಭಾವ ಇಟ್ಕೊಂಡ ನಾವು ನೀವೆಲ್ಲ 8 ದಿನ 11 ದಿನ ತಾಯಿಯ ಲೀಲೆಗಳನ್ನ, ಪ್ರವಚನಗಳನ್ನ, ಪವಾಡಗಳನ್ನ ಕೇಳೋಣ. ನೋಡಿ, ಈ ಗ್ರಾಮದೊಳಗ ಬಹಳ ವರ್ಷಗಳಿಂದ ಒಂದೊಂದು ದಿನ ಏನಾರ ಆಗಿರಬೇಕು. ವಾರಪ್ಪತ್ತು ಕಾರ್ಯಕ್ರಮಗಳ ಆಗಿಲ್ಲ, ಪುರಾಣಗಳ ಆಗಿಲ್ಲ. ಏನೋ ಒಂದು ರೂಢಿ ಹಾಕೋಣ, ಏನೋ ಒಂದು ಪರಂಪರೆಯನ್ನು ಹಾಕೋಣ. ನನಗಾಗಲೇ ಹಿರಿಯರು ಬಂದಾಗ ಅಂದ್ರು, ನಮ್ಮೂರಾಗ ಇರಾಕ ಜಾಗ ಇಲ್ರಿ, ವ್ಯವಸ್ಥೆ ಮಾಡಕ್ಕಾಗಲ್ಲ ಅಂದ್ರ ನೀವು ಏನು ಮಾಡಬೇಡ್ರಿ, ಎಲ್ಲ ನಾನೇ ತಗೊಂಬಂದು ನಾನೇ ಕಟ್ಕೊಂಡು ಹೋಗ್ತೀನಿ ಅಂದೆ ಅವ್ರಿಗೆ. ನಮಗೆ ಏನು ಬೇಕಾಗ್ಯದ, ಒಳ್ಳೆ ಕೆಲಸ ನಡಿಬೇಕಾಗ್ಯದ, ಅಟ್ಟ ನಮ್ಮ ಉದ್ದೇಶ. ನಾನೀಗ 6-7 ವರ್ಷಗಳ ಹಿಂದೆ ಯಾತನೂರೊಳಗೆ ಏನೂ ಇರಲಿಲ್ಲ. ಆ ಗ್ರಾಮ ಹುಟ್ಟಿಂದನ ಏನೂ ಇಲ್ಲದಾಗ ಇವತ್ತು ಶ್ರಾವಣ 21 ದಿನ ಯಾತನೂರ ಗ್ರಾಮದೊಳಗ ಮಲ್ಲಯ್ಯನ ಗುಡಿಯಾಗ ನಾವು ವರ್ಷ ಪುರಾಣವನ್ನ ಆರಂಭ ಮಾಡಿ. ಯಾಕೆ ನೀವು ಇದನ್ನೆಲ್ಲ ಹೇಳ್ತೀನಿ ಅಂದ್ರೆ ಒಂದು ಪರಂಪರೆಯನ್ನು ಬೆಳೆಸೋಣ. ಬರೇ ಜಾತ್ರೆ ಅಂದ್ರೆ ಏನದ, ಬರೇ ಜಾತ್ರೆಗಳನ್ನ ಸಜ್ಜಕ ಮಾಡಿ ಉಂಡ್ರೆ ಇದರಿಂದ ಏನು ಪ್ರಯೋಜನ ಇದೆ? ಅದರ ಹಿಂದೆ ನಮ್ಮ ಬದುಕುಗಳನ್ನ ಕಟ್ಕೋಬೇಕಾಗ್ಯದ, ನಮ್ಮ ಮನಸ್ಸುಗಳನ್ನು ಕಟ್ಟಬೇಕಾಗ್ಯದ, ನಮ್ಮಲ್ಲಿಯ ಭೇದ ಭಾವಗಳನ್ನು ಅಳಿಬೇಕಾಗ್ಯದ, ನಮ್ಮಲ್ಲಿಯ ತಾರತಮ್ಯವನ್ನು ಕಳಿಬೇಕಾಗ್ಯದ. ನಾವೆಲ್ಲ ಭೂಮಿಯ ಮೇಲೆ ಒಂದೇ ಅನ್ನುವಂತ ತತ್ವವನ್ನ ನಾಡಿಗೆ ಬಿತ್ತಬೇಕಾಗ್ಯದ. ಆ ಭಾವ ಇಟ್ಕೊಂಡ ಇಲ್ಲೆಲ್ಲ ನಾವು ನೀವೆಲ್ಲ 8 ದಿನ 18 ದಿನ ಈ ಪುರಾಣವನ್ನ ಆಲಿಸಬೇಕಾಗ್ಯದ. ನೋಡಿ, ಇದರಲ್ಲೇ ಬರೋದರಿಂದ ಒಳ್ಳೆಯ ಸಂಸ್ಕಾರ ನಿಮಗೆ ಬರ್ತದೆ. ನಿಮಗೆ ಸರಿಯಾಗಿ ನಾಳೆಯಿಂದ ಇದು ಯಾವ ಮೆರವಣಿಗೆ ಇರಲ್ಲ, ಬೇರೆ ಬೇರೆ ಏನೂ ಇರಲ್ಲ. 7:15 ಸಂಗೀತ, 8 ಗಂಟೆಗೆ ಪ್ರವಚನ, 9:00 ಮುಕ್ತಾಯ. ಆಮೇಲೆ 8 ಜನ ಬಂದಿರಿ, ಎಲ್ಲರಿಗೆ ಪ್ರಸಾದ ಇಲ್ಲೆಲ್ಲ. ನೋಡಿ, ಇದೊಂದು 8 ಸಾಮೂಹಿಕ ಪ್ರಾರ್ಥನೆ, ಸಾಮೂಹಿಕ ಊಟ ನಮ್ಮ ಭೇದ ಭಾವಗಳನ್ನು ದೂರ ಮಾಡ್ತಾವೆ. ಇದೆಲ್ಲ ಪರಂಪರೆಯನ್ನಿಟ್ಟುಕೊಂಡ ಪುರಾಣ, ಪುಣ್ಯಕಥೆ, ಒಳ್ಳೆ ಸಂಸ್ಕಾರ ನಮಗೆ ಬರ್ತಾವೆ. ಇಲ್ಲೆಲ್ಲ ನೀವು 8 ದಿನ ಈ ಪುಣ್ಯದ ಜಾಗದೊಳಗೆ ಬರೋದರಿಂದ ಎಂಥ ಒಳ್ಳೆಯ ಭಾವ ಬರ್ತಾವ ನೋಡ್ರಿ, ಒಳ್ಳೆಯ ಸಂಸ್ಕಾರಗಳು ಬರ್ತಾವೆ. ಅದಕ್ಕೆ ಅಕ್ಕಮಾದೇವಿ ಹೇಳಿದಳ, ಅರಿಯದವರೊಡನೆ ಸಂಗವ ಮಾಡಿದರೆ ಕಲ್ಲು ಹೊಯ್ದು ಕಿಡಿಯ ಕೊಂಬಂತೆ, ಬಲ್ಲವರೊಡನೆ ಸಂಗವ ಮಾಡಿದರೆ ಮೊಸರು ಹೊಸೆದು ಬೆಣ್ಣೆಯ ಕೊಂಬಂತೆ. ಚನ್ನಮಲ್ಲಿಕಾರ್ಜುನ, ನಿಮ್ಮ ಶರಣರ ಸಂಘ ಕರ್ಪೂರದ ಗಿರಿಯ ಉರಿಯ ಕೊಂಬಂತೆ ಅಂತ ಹೇಳ್ಯಾಳ. ಅಂದ್ರ ನಾವು ಯಾರ ಸಂಘ ಮಾಡಬೇಕಾಗ್ಯದ, ಯಾರ ಹತ್ತಿರ ಇರಬೇಕಾಗ್ಯದ, ನಮ್ಮ ಜೀವನ ಹೆಂಗ ರೂಪಿಸ್ಕೊಳ್ಬೇಕಾಗ್ಯದ ಅನ್ನೋದ 11 ದಿನ ಇಲ್ಲಿ ಕಲಿಬೇಕಾಗ್ಯದ. ಅದಕ್ಕೆ ಬಸವಣ್ಣವ್ರು ಹೇಳಿದಾರ, ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘ ಭಂಗವಯ್ಯ. ಸಂಘ 2 ಉಂಟ, ಒಂದು ಬಿಟ್ಟು ಒಂದು ಇಡೀ, ಮಂಗಲ ಮೂರ್ತಿ ಕೂಡಲ ಸಂಗಮ ದೇವ ಅಂತ ಹೇಳ್ಯಾರ. ನಾವೆಲ್ಲ ಸತ್ಸಂಗದಾಗ ಇಲ್ಲಿ ಯೋಚನೆ ಮಾಡಬೇಕಾಗ್ಯದ. ಈಗ ಮೈ ತುಂಬ ಗಂಧೆಣ್ಣಿ ಮಾರವನು ಕೂಡ ಗುದ್ದಾಡಿದರ ಮೈಗೆ ಜರ ವಾಸನೆ ಚಲೋದು ಬಡಿಯುತ್ತ, ಮತ್ತ ಕೈ ತುಂಬ ಸೆಗಣಿ ಆದವನು ಕೂಡ ಗುದ್ದಾಡಿದರ ನಮ್ಮ ಕೈ ಸೆಗಣಿ ಆಗದೆ. ಇಲ್ಲಿ ಗಂಧೆಣ್ಣಿಯ ಬದುಕುಗಳನ್ನು ಬರಬೇಕಾಗ್ಯಾವ. ಆ ಭಾವ ಯಾವುದರ ಹತ್ತಿರ ನಾವು ಹೋಗ್ತೇವೆ ಆ ಗುಣಾದಿಗಳೇ ನಮಗೆ ಬರ್ತಾವ.
ಸತ್ಸಂಗ ಅನ್ನೋದಕ್ಕ ಒಳ್ಳೇದ ಹತ್ತಿರ ಯಾರ್ಗ ಗೆಳತನ ಮಾಡ್ತೇವೆ ನಾವು ಅದೇ ಯೋಚನೆ ಮಾಡ್ತೇವೆ. ಜ್ಞಾನಿ ಜ್ಞಾನಿ ಮಿಲೇತೋ ದೋ ಬಾತ, ಗದೆ ಗದೆ ಮಿಲೇತೋ ದೋ ಲಾತ್ ಅಂತಾರ. ಇದೇ ಮಾತೆ ದಾಸರು ಹೇಳಿದರ, ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹದಕ್ಕಿಂತ ಸುಜ್ಞಾನಿಗಳ ಕೂಡ ಜಗಳವೇ ಲೇಸು ಅಂದ್ರೆ ನಮ್ಮವ್ರು. ಅಂದ್ರ ಅಜ್ಞಾನಿಗಳ ಸಂಘ ಬೇಡ. ಸುಮ್ಮನೆ ಒಂದು ಮಾತು ಹೇಳಿ, ಪೂಜ್ಯರಿಗೆ ಆರೋಗ್ಯ ಸರಿ ಇಲ್ಲ, ಬಹಳ ವೇಳೆ ಚಳಿ ಒಳಗ ಕುಂದ್ರಸೋದು ಹೈರಾಣ ನೋಡಿ. ನಾನು ಆಗಲೇ ಅವರಿಗೆ ಹೇಳದೆ, ಊರೊಳಗ ದಾರಿ ಸರಿ ಇಲ್ಲ ಅನ್ನೋದಕ್ಕೆ ಪೂಜ್ಯರನ್ನ ಕಾರಿನ ಮುಖಾಂತರ ಕರ್ಕೊಂಬಂದ ನಾವೆಲ್ಲ ಮೆರವಣಿಗೆ ಮುಖಾಂತರವಾಗಿ ಬಂದೆವು. ಅದಕ್ಕೆ ಪೂಜ್ಯರಿಗೆ ನಿರ್ಗಮನ ಆಗ್ಲಿಕ್ಕ ಹೋಗ್ಲಿಕ್ಕ ಅನುವು ಮಾಡಿ ಕೊಡಬೇಕಾಗ್ಯದ. ಕಾರಣ ನಿಮಗೆ ಏನ್ ಹೇಳಬೇಕಾಗ್ಯದ, ಸತ್ಸಂಗ ಅಂದ್ರೆ ಹೆಂಗಿರ್ತದ, ಯಾರ ಗೆಳತನ ಮಾಡಿದ್ರೆ ಏನಾಗ್ತಿ, ಸುಮ್ಮನ ನಿಮ್ಮ ತಿಳಿಯುವಂಗ ಒಂದು ಕತಿ ಹೇಳಿ ಮುಂದಿನ ವಿಚಾರಕ್ಕೆ ಬರ್ತೀನಿ ನಾ. ಈಗ ಒಂದು ಊರಾಗ ಒಂದು ಅರ್ಧೋಟಿ ಇತ್ತಂತ. ಅಂದ್ರ ಅರ್ಧಕ್ಕೆ ಮರ್ದ ಶಾಣ್ಯರ ನಮ್ಮಲ್ಲಿ ಬಾಡ್ರಿ, ಇಲ್ಲ ಹುಚ್ಚರ ಇರ್ಬೇಕ, ಇಲ್ಲ ಶಾಣೆಯರೇ ಇರ್ಬೇಕು. ಇವು ಅರ್ಧಕ್ಕೆ ಮರ್ದ ನಡುವಿನ ಬಹಳ ಇರ್ತಾವ್ರಿ. ಇದ ಅರ್ಧೋಟಿ ಮನುಷ್ಯ ಅವ್ರ ಅವು ಕೇಳಿದನ, ಏನ ಯಾವ ಈ ವರ್ಷ ಮಳಿ ಹೆಚ್ಚಾಗ್ಯದ, ಮತ್ತೆ ಏನ್ ಮಾಡೋದು ಅಂದಳ ಅವ್ರವು. ಈ ವರ್ಷ ಮಳಿ ಹೆಚ್ಚಾಗ್ಯದ, ಮತ್ತ ನಾ ಒಕ್ಕಲತನ ಮಾಡಲ್ಲ, ಈ ಮನೆಯನ ಆಕಳ ಎಮ್ಮಿ ಎತ್ತ ಒಯ್ದು ಮಾರಿ ಬರ್ತೀನಿ ಅಂದವ್. ಅವಾಗ ಅವ್ರವ್ ಅಂದಳ, ಲೇ ತಮ್ಮ ನೀನು ಶಾಣೆ ಇಲ್ಲ, ಇವು ಮಾರಿ ಬರಾಗ ರೊಕ್ಕ ಇರ್ತಾವ, ನಿನಗ ಗೊತ್ತಾಗಲ್ಲ, ಬ್ಯಾಡ ಅಂದಳು. ಏನು ಹೇಳಿದ್ರು ಕೇಳಿಲ್ಲ, ಮಾರಾಕ ಹೊಂಟ. ಅವಾಗ ಅವ್ರವ್ ಅಂದಳು, ಮಾರ ಬ್ಯಾಡನಲ್ಲ, ಆದ್ರ ಬರುವಾಗ ಜೇಬಿನ್ಯಾಗ ಕಿಶಾದಾಗ ರೊಕ್ಕ ರೂಪಾಯಿ ಇರ್ತಾವ, ಎಚ್ಚರದಾಗ ಬಾ, ಎಲ್ಲರೆ ಹೊತ್ತು ಮುಳುಗಂಗ ಆಯ್ತು ಅಂದ್ರ ಅಲ್ಲೇ ಅವತ್ತು ಇದ್ದ ಮುಂಜಾನೆ ಬಾ ಅಂತ ಹೇಳಿದಳು. ಸರಿ ಅಂತ ಒಯ್ದ ಸಂತಿ ಒಳಗ ಆ ಎಲ್ಲ ದನಗಳನ್ನ ಮಾರದ, ಜೇಬಿನ್ಯಾಗ ಹಣ ಇಟ್ಕೊಂಡ ಊರಿಗೆ ಹೊಂಟ. ಇವ ಏನ ಊರಿಗೆ ಹೊಂಟ, ಇನ್ನು 2 ಮೈಲ್ ಹೋಗಿಲ್ಲ, ಇವನಿಗೊಬ್ಬ ದಾರ್ಯಾಗ ಅದೇ ಸಂತಿಗೆ ಹೋದವನ ಅವ ಭೆಟ್ಟಿಯಾದ. ಅವ ಯಾರಂದ್ರೆ ಅಕ್ಸಾಲೆರವ, ಪತ್ತಾರು ಅಂತೇನ ಕರಿತೀವಲ್ಲ, ಬಂಗಾರದ ಆಭರಣ ಮಾಡವನು. ಅದೇ ಸಂತಿಗೆ ಹೋಗಿ ಒಂದಿಟ್ಟು ಬೆಳ್ಳಿ ಬಂಗಾರ ಖರೀದಿ ಮಾಡಿ ಅವನು ಊರಿಗೆ ಹೊಂಟಿದ್ದ. ಇಲ್ಲಿ ಇಬ್ಬರಿಗೆ ಗೆಳತನ ಇತ್ತು, ಇಬ್ಬರಿಗೆ ಸಂಘ ಇತ್ತು. ಏ ನಂದು ಅದೇ ಊರ, ನಂದು ಅದೇ ಊರ, ಏ ನಂದು ಮನಿ ಅಲ್ಲೇ, ಏ ನಂದು ಮನಿ ಅಲ್ಲೇ, ಹಂಗಾದ್ರೆ ಜೊತೆಯಾಗಿ ಹೋಗೋಣ ಅಂತ ಹೊಂಟ. ಇನ್ನು ಊರ 4 ಮೈಲ ದೂರದ. ಇವ ಅರ್ಧೋಟಿ ಮನುಷ್ಯ ಏನು ಮಾಡದ, ಹೊತ್ತು ಮುಳುಗುತ್ರಿ. ಇವ ಹೊತ್ತು ಮುಳುಗದಗಳಿಗೆ ಇವ ಏನು ಮಾಡ್ದ, ಆ ದಾರ್ಯಾಗ ಮಕ್ಕೋತೀನಿ ಅಂದವ್. ಯಾಕ ಅವ್ರವ್ ಏನ್ ಹೇಳಿದಳು, ಎಲ್ಲಿ ಹೊತ್ತು ಮುಳುಗುತ್ತದ ಅಲ್ಲಿ ಇದ್ದವ ಅಂತ ಹೇಳಿದಳು. ಅವ ಪತ್ತಾರ ಒಂದ, ಎಣ್ಣ ಇದು ದಾರಿ, ಇಲ್ಲಿ ಮಕ್ಕೊಂಡ್ರ ಕಳ್ರು ಕಾಕ್ರು ಬರ್ತಾರ, ನಾನು ನೀನು ಜೊತೆ ಇದ್ದೇವೆ, ಹೋಗೋಣ ನಡಿ ಅಂದಳು. ಇದು ಕೇಳಿಲ್ಲ ಅರ್ಧೋಟಿ. ನಮ್ಮವ್ ಹೇಳ್ಯಾಳ, ನಾ ಮಲ್ಕೊಳ್ಳವನಿ ಅಂದ. ಅವ ಪತ್ತಾರ ಒಂದ, ಇವನು ಕೂಡ ನಾ ಕುತ್ಕೊಂಡ್ರ ನಾನು ಬೆಳ್ಳಿ ಬಂಗಾರನು ಹಾಳಾಗ್ತಾವ. ಅವ ಅಲ್ಲೇ ಮಗ್ಗಲು ಹೊಲದಾಗೊಂದು ಬೇವಿನ ಗಿಡದಾಗ ಹೋಗಿ ಅವ ಕುತ್ಕೊಂಡನು. ಇದ ದಾರಿ ಬಿಟ್ಟನು ಮಲಗಲಿಲ್ರಿ, ದಾರ್ಯಾಗೆ ಅಡ್ಡ ಮಲಗದ. ಕರೀದೊಂದು ರಗ್ ಹೊಚ್ಕೊಂಡು ಮಕ್ಕೋತ್ರಿ. ಚಿಂತಿಲ್ಲದ ಕ್ವಾಣ ಸಂತ್ಯಾಗ ನಿದ್ದೆ ಮಾಡ್ತದಂತ. ಯಾರಿಗೆ ಚಿಂತಿಲ್ಲ ಬೇಗ ನಿದ್ರಿ ಬರ್ತದ. ಇವನಿಗೆ ಗಾಢವಾಗಿ ನಿದ್ರಿ ಎತ್ತಿ ಬಿಡ್ತ. ಯಾವಾಗ ನಿದ್ರಿ ಎತ್ತಿ ಅದ, ರಾತ್ರಿ 12 ಗಂಟೆ ಅಮಾವಾಸ್ಯೆ ಕತ್ತಲೆ, 4 ಮಂದಿ ಕಳ್ಳರು ಹಿಂಗ ಹಾಯ್ದು ಹೊಂಟಿದ್ರು.
ಇದು ಅಮಾವಾಸ್ಯೆ ಕತ್ತಲೆ ದಾರ್ಯಾಗೆ ಅಡ್ಡ ಮಲಿಗ್ಯಾದ, ಕರೀದು ಹೊಚ್ಕೊಂಡು ಮಕ್ಕೊಂಡಾದ. ಆ ಕಳ್ಳರಿಗೆ ಕಾಣಲಿಲ್ಲ. ಒಬ್ಬ ಕಳ್ಳ ಇವನಿಗೆ ಎಡವುದ. ಯಾವಾಗ ಎಡವುದ, ಹಿಂದಿರ 3 ಮಂದಿಗೆ ಹೇಳದವ ಕಳ್ಳ, ನೋಡಪ್ಪ ಯಾರ ದಾರ್ಯಾಗ ಜಾಲಿ ಬಡ್ಡಿ ಒಗದಾರ, ನಾಯರೇ ಎಡವೀನಿ, ನೀವು ಎಡವಂಗಿರಿ, ಹಿಂಗ ಹೈದು ಬರ್ರಿ ಅಂದವ. ಇದು ಒದಸ್ಕೊಂಡು ಎಚ್ಚರ ಆಗಿತ್ತು, ಸುಮ್ಮನೆ ಇರ್ಬೇಕ ಬೇಡ, ಇದು ಬಿದ್ದಲ್ಲಿ ಅಂತಂತ ನಾಯಕ ಜಾಲಿ ಬಡ್ಡಿ ಆಗಲಿ, ಖರೆ ಮನುಷ್ಯ ಇದ್ದೀನಿ ಅಂತಿದು. ಎರಡನೇ ಕಳ್ಳ ಅಂದ, ಅಮಾವಾಸ್ಯೆ ರಾತ್ರಿ 1 ಗಂಟೆಗೆ ಯಾವಾಗ ಇಲ್ಲಿ ಬಿದ್ದದ ಅಂದ್ರ ಇದರ ಹತ್ರ ಏನಿರ್ತದ, ಇದು ಕುಡುಕ ಆಸಾಮಿ ಇರ್ಬೇಕ, ಮನಿ ಮುಟ್ಟಕ್ಕಾಗಿಲ್ಲ, ಹೋಗೋಣ ನಡಿ ಅಂತ ಎರಡನೇ ಕಳ್ಳ ಅಂದ. ಅವಾಗರ ಸುಮ್ಮನಿರ್ಬೇಕ ಬೇಡ, ಇದು ಮತ್ತೆ ಬಿದ್ದಲ್ಲಿ ಅಂತಂತ ಇದರ ಹತ್ತಿರ ಏನಿರ್ತಾವಂತೀರೇನ, ಜರ ನೋಡ್ ಬರ್ರಿ ಅಂತ ಮತ್ತ ಅವ 3ನೇ ಕಳ್ಳಂದ, ಇದ ಖರೇನೆ ದೆವ್ವದಲ್ಲಿ ಯಾವಾಗ ಹಿಂಗ ಅಮಾವಾಸ್ಯೆ ದಿನ ಮಾತಾಡ್ತದಂದ್ರ ಖರೇನೆ ದೆವ್ವದ, ಹೋಗದ ಬೇಡ ಅಂದ 3ನೇ ಕಳ್ಳ. ಅವಾಗರ ಸುಮ್ಮಿರಕ ಬೇಕ, ನಾ ಏನ ಕಳ್ಳಿದ್ದೇನೆ, ಏನ ಖರೆ ಮನುಷ್ಯ ಇದ್ದೀನಿ ಅಂತ ಎದ್ದು ಕೂತ್ರಿ. ಇದು ಆ 4 ಮಂದಿ ಕಳ್ಳರ ಇವನ ಸಮೀಪ ಬಂದರು. ನೋಡೋಣ ಯಾಕ ಬಹಳ ಆಸಾಮಿ ಮಾತಾಡ್ತದಂತ ಅವನ ಹತ್ತಿರ ಬಂದ್ರ 4 ಮಂದಿ ಹಿಂಗ ನಿಂತ್ಕೊಂಡಾರ. ಅವ್ರು ಏನು ಕೇಳಿಲ್ಲ. ಇವ ಹಾಸಿಗೆಯಾಗ ಎದ್ದು ಕುತ್ಕೊಂಡ, ತನ್ನ ಕಿಶಾದಾಗ ಏನೋ ರೊಕ್ಕ ಇದ್ದ ಕಳ್ಳರ ಕೈಯಾಗ ಒಯ್ದು ಕೊಡಾಕತ್ತಂದ. ಅವಾಗ ಕಳ್ಳರಂದ್ರ ಹೊಡೆದ್ರ ಬಡದ್ರ ರೊಕ್ಕ ಕೊಡಲ್ಲ, ಇವ ತನ್ನಿಂದ ತಾನೇ ಕೊಡ್ತಾವಂದ್ರ ಇವ್ ನಡ್ಯಾವಲ್ಲಲ್ಲಿ ಕೊಟ್ಟಿ ಅದಾವಂದ ಒಬ್ಬ ಕಳ್ಳ. ಅದಕ್ಕರ ಸುಮ್ಮನಿರ್ಬೇಕ ಬೇಡ. ಆ ಕಳ್ಳರಿಗೆ ತಿಳಿಸಿ ಹೇಳದನಂತ, ನೋಡ್ರಿಯಪ್ಪ, ಇವ್ ನಡೀತಾವ ನಡೆಯಲ್ಲ ಅಂತ ನಿಮಗ ಗೊತ್ತಾಗಬೇಕಂದ್ರ ಆ ಗಿಡದಾಗ ಒಬ್ಬ ಪತ್ತಾರ ಕೂತಾನ, ಚೆಕ್ ಮಾಡಿಸ್ರಿ ಅಂತಿದು. ನಾ ನಿಮಗ ಈ ಮಾತ ಯಾಕೆ ಹೇಳದನೆ ಅಂದ್ರ, ಒಂದು ಅರಗಳಿಗೆ ಅರಹುಚ್ಚನ ಸಂಘ ಮಾಡಿದಕ್ಕ ಬೆಳ್ಳಿ ಬಂಗಾರವ ಹೆಂಗ್ ಕಳ್ಕೊಂಡ, ನಮ್ಮದು ಅಮೂಲ್ಯವಾಗಿರುವಂತ ಈ ಜೀವನ ಅದ. ಈ ಅಮೂಲ್ಯವಾಗಿರುವಂತ ಜೀವನ ಯಾರ ಸಂಘದಾಗಿದ್ರ ಏನಾಗ್ತೀವಿ ಅನ್ನೋದನ್ನ ಯೋಚನೆ ಮಾಡಬೇಕಾಗ್ಯದ. ಸತ್ಯವಂತರ ಸಂಘವಿರಲು ತೀರ್ಥವೇತಕ್ಕೆ ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಗೆ ತಕ್ಕೆ ಸತ್ಯವಂತರ ಸಂಘವಿರಲು ಕೀರ್ತವೇತಕ್ಕೆ ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಗೆ ತಕ್ಕೆ ಸತ್ಯವಂತರ ಸಂಘವಿರ. ಮನುಷ್ಯರಿಗೆ ಈ ಸತ್ಸಂಗ ಅನ್ನೋದ ಬಹಳ ಅವಶ್ಯವಾಗಿ ಬೇಕಾಗಿದೆ ಅನ್ನೋದನ್ನ ನಾವೆಲ್ಲ ಯೋಚನೆ ಮಾಡ್ತಾ ಇದ್ದೀವಿ. ಇಂಥ 10 ಹಲವಾರು ವಿಚಾರಗಳನ್ನ ಈ ವೇದಿಕೆ ಮುಖಾಂತರ ನಾವು ನೀವೆಲ್ಲ ಹಂಚ್ಕೋಬೇಕಾಗ್ಯದ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ದಯಮಾಡಿಸಿರುವ ಚಿನ್ಮಯಗಿರಿಯ ಗುಡ್ಡದ ಪರಮಪೂಜ್ಯರಾಗಿರುವಂತ ಷಡ್ಸ್ಥಲ ಬ್ರಹ್ಮಿ ಸಿದ್ಧರಾಮ ಶಿವಾಚಾರ್ಯರು, ಅವರು ಕಾಯಕ ಯೋಗಿಗಳು. ನೋಡಿ, ಅವರಿಗೆ ಈಗ ಎಷ್ಟು ವಯಸ್ಸಾಗ್ಯದ ಅಂದ್ರ ಅಪರ ಎಟ್ಟ ಅಂದೆ
ಒಂದು 100ಕ್ಕೆ 3 ಕಮ್ಮಿ ಅದಾವ ಅಂದ್ರೆ ನೋಡ್ರಿ ಎಷ್ಟು ವಯಸ್ಸು. 100 ವರ್ಷಿಗೆ ನಮ್ಮ ಎಲ್ಲಿ ಅದಾವ್ರಿ? 20 ವರ್ಷಕ್ಕೆ ಶುಗರ್ ಚಾಲು ಆಗಿಬಿಟ್ಟವ ನಮಗ. ಕಾರಣ ಇವತ್ತ ಇಡೀ ನಮ್ಮ ನಾಡಿನೊಳಗನ ಏನೂ ಇಲ್ಲದ ಗುಡ್ಡದ ಮಠ ಇವತ್ತಿಗೆ ಸಾವಿರಾರು ಎಕರೆ ಜಮೀನುಗಳನ್ನ ಮಠವನ್ನಾಗಿ ಮಾಡ್ಯಾರೆ. ಇವತ್ತಿಗೆ ಹೊಲದೊಳಗ ದುಡಿಯುತ್ತಾರೆ, ಕಾಯ ಯೋಗಿಗಳಾಗಿದ್ದಾರೆ. ನಿತ್ಯ ನಿತ್ಯ ಶ್ರೀಮಠದೊಳಗ ನಿರಂತರ ದಾಸೋಹ ನಡೆಯುತ್ತಾ ಇದೆ. ಅದರ ಜೊತೆಗೆ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿ ಬಡವರಿಗೆ, ದೀನರಿಗೆ, ದಲಿತರಿಗೆ, ದುಃಖಿತರಿಗೆ ಆಶ್ರಯವಾಗಿರುವಂತಹ ಕಾರ್ಯವನ್ನ ನಮ್ಮ ಭಾಗದ ಹಿರಿಯರು ಇವತ್ತ ಈ ಭಾಗದೊಳಗ ಗುಡ್ಡದ ಮಠ ಅಂದ್ರೆ ಯಾರಿಗೂ ಗೊತ್ತಿಲ್ಲ ಹೇಳ್ರಿ ನೋಡೋಣ. ಒಂದು ಸಣ್ಣ ಹುಡುಗನಿಂದ ಹಿಡಿಕೊಂಡ ಎಲ್ಲರಿಗೂ ಗುಡ್ಡದ ಮಠ ಅಂದ್ರೆ ಅಟ್ಟ ಪ್ರೀತಿಯ ಮಠ. ಈ ಭಾಗದಾಗ ಏನಾದರ ಸಂಗೀತ ಉಳಿದಾದೆ ಅಂದ್ರೆ, ಭಜನೆಗಳು ಉಳಿದಾವೆ ಅಂದ್ರೆ ಅದಕ್ಕೆ ಯಾವ ಪುಣ್ಯ ಅಂದರ ಗುಡ್ಡದ ಮಠದಲ್ಲಿ ನಡೆಯುವ ಅಮಾವಾಸ್ಯೆಗೊಮ್ಮೆ ಏನು ಭಜನಾ ನಡೀತಿತ್ತ ಆ ಭಜನಾ ಪುಣ್ಯನೇ ಇವತ್ತು ನಮ್ಮಲ್ಲಿ ಉಳ್ಕೊಂಡವ. ನೆನಪಿಟ್ಟುಕೋರಿ ನಾ ಹೇಳೋದು. ನಾ ಸಣ್ಣವಿರುವಾಗ ನಮ್ಮ ಅಂಕಲಿಗೆ ಆಗ ಬಹಳ ಮಂದಿ ಭಜನೆಗಳಿಗೆ ಎಲ್ಲಿಗೆ ಹೋಗ್ತೀರಿ ಅಂದಗಳಿಗೆ ಅಮಾವಾಸ್ಯೆ ಬಂದ್ರೆ ಗುಡ್ಡಕ್ಕೆ ಹೋಗ್ತೀವಿ ಅಂತ ಹೇಳುತ್ತಿದ್ರು. ಕಾರಣ ಈ ಪರಂಪರೆಯನ್ನಿಟ್ಟುಕೊಂಡ ಪೂಜ್ಯರ ಮಠವನ್ನ ಬೆಳೆಸ್ಯಾರೆ. ನಿಮ್ಮ ಬೇಲೂರು ಗ್ರಾಮದ ಮೇಲೆ ಬಹಳ ಪ್ರೀತಿ, ಈ ಗ್ರಾಮದ ಜನತೆಯ ಮೇಲೆ ಯಾವಾಗಲೂ ನಿಗಾಯುಳ್ಳಂತ ಪೂಜ್ಯರ ನಿಮ್ಮಗಳ ಕರೆಗೆ ಓಗೊಟ್ಟು ಬಂದಿದ್ದಾರೆ. ಅಂತ ಪೂಜ್ಯರಿಗೆ ಇಡೀ ಗ್ರಾಮದ ವತಿಯಿಂದ ಜೋರಾದ ಚಪ್ಪಾಳೆಯೊಂದಿಗೆ ಪೂಜ್ಯರಿಗೆ ವೇದಿಕೆಗೆ ಸ್ವಾಗತ ಗೌರವವನ್ನು ಮಾಡೋಣ. ಇಲ್ಲಿ 11 ದಿನ ದಾನಮ್ಮ ತಾಯಿಯ ಕಥೆ ನೀವು ಹೆಣ್ಮಕ್ಳು ಕೇಳಬೇಕೇವ. ಬಹಳ ಸುಂದರವಾಗಿರುವ ಕಥೆಯನ್ನದೇ. ಅದನ್ನ ನಾಳೆಯಿಂದ ದಾನಮ್ಮ ತಾಯಿ ಪುರಾಣ ಯಾರು ಹೆಂಗ ಬರದಾರೆ, ಪುರಾಣಗಳಲ್ಲಿ ಏನು ಬರ್ತಾವೆ ಅನ್ನೋದನ್ನ ಇವತ್ತು ಆರಂಭ ಮಾಡ್ಲಿಕ್ಕಾಗಿಲ್ಲ. ಪುರಾಣದ ಹಿನ್ನೆಲೆಯ 2 ಮಾತುಗಳನ್ನೇ ಹೇಳಿದ್ದೇವೆ ವಿನ ಇನ್ನು ಪುರಾಣದ ಹಲವಾರು ಮಾತುಗಳನ್ನ ನಾಳೆಯ ದಿನ ನಾವು ನೀವೆಲ್ಲ ಆಲಿಸೋಣ. ಸರಿಯಾಗಿ 7:15 ನಮ್ಮ ಗವಾಯಿಗಳು ಬರ್ತಾರೆ. ಬಹಳ ದೊಡ್ಡ ಗಾಯಕರು. ಅವರು ಒಂದೊಂದು ಹಾಡುಗಳನ್ನ ನೀವು ಕೇಳಿದರಿ ಅಂದ್ರೆ ತನ್ಮಯರಾಗ್ತೀರಿ. ಮಡಿವಾಳಪ್ಪನ ಹಾಡುಗಳನ್ನೇ ಹಾಡ್ತಾರೆ. ಕೇಳುವಾಗ ಕುಣಿಬೇಕ್ರಿ, ಹುಚ್ಚದ್ದು ಕುಣಿಬೇಕು. ಹಂಗ ಹಾಡುವಂತ ನಮ್ಮ ರೇಣುಗವಾಯಿಯವರಿಗೆ 1000 ಹಾಡಿನ ಸರದಾರ ಅಂತೇಳಿ ಬಿರುದನ್ನ ಪಡೆದಾರೆ. ಗಾನ ಕೋಗಿಲೆ, ಗಾನಭೂಷಣ, ಒಳ್ಳೆ ಹಾಡುಗಳನ್ನು ಹಾಡುವಂತ ಹಿರಿಯ ಕಲಾವಿದರು. ನೋಡಿ, ಬೇರೆ ಕಡೆ ಕಾರ್ಯಕ್ರಮ ನಿಗದಿಯಾಗಿತ್ತು. ನಾಂದೆ ಇದು ಹೊಸ ಊರ, ನೀವು ಬಂದ್ರ ಬಹಳ ಚಲೋ ಅಂದಾಗ ಆ ತಿಳುವಳಿಕೆ ಬೇರೊಬ್ಬರನ್ನ ಕಾರ್ಯಕ್ರಮ ಕಳಿಸಿ ನಮ್ಮ ಜೊತೆಗೆ ಪ್ರೀತಿಯಿಂದ ಆ ಗೌರವವನ್ನು ಮಾಡಿ ನಮ್ಮ ಕಡೆಗೆ ಬಂದಿದಾರ. ಅವರು ಒಳ್ಳೆ ಹೆಣ್ಣು ಮಕ್ಕಳ ಬಗ್ಗೆ ಜಾನಪದ ಗೀತೆ ಹಾಡ್ತಾರೆ, ಭಕ್ತಿ ಗೀತೆ ಹಾಡ್ತಾರೆ, ಭಾವಗೀತೆಯನ್ನು ಹಾಡ್ತಾರೆ, ಎಲ್ಲ ಹಾಡುಗಳನ್ನು ಹಾಡ್ತಾರೆ. ಈ ಎಲ್ಲ ಹಾಡುಗಳ ಜೊತೆಗೆ 1-1.5 ತಾಸ ಇಲ್ಲಿ ಪುರಾಣವನ್ನ ನಾವು ನೀವು ಆಲಿಸೋಣ. ಇವತ್ತಿನ ಈ ಪುರಾಣದ ಆರಂಭದ ದಾನಮ್ಮ ತಾಯಿಯ ಪುರಾಣದ ಆರಂಭದ ದಾಸೋಹ ಮಾಡಿದ ಇದು ದೈವದ ದಾಸೋಹ. ಇವತ್ತಿಲ್ಲಿ ನಡೆಯದೇನ ಯಾರ ಇತ್ತ ದೈವದ ದಾಸೋಹನ ಮಾಡಿರುವಂತ ನಮ್ಮ ಬಸವರಾಜಗೌಡರು ಬಿರಾದಾರ್ ಅವರಿಗೆ ಆ ತಾಯಿಯ ಹರಿಕೆ ಇರಲಿ, ಗುರುವಿನ ಕೃಪೆ ಇರಲಿ ಅಂತ ಜೋರಾದ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಆ ದಾನಿಗಳಿಗೆ ಹರಿಕೆಯ ಆಶೀರ್ವಾದವನ್ನ ಮುಟ್ಟಿಸುವುದರ ಜೊತೆಗೆ ನಮ್ಮ ಬಸವರಾಜಗೌಡ ಬಿರಾದಾರ್ ಅವರು ವೇದಿಕೆಗೆ ಬಂದ ಪೂಜ್ಯ ಗುಡ್ಡದ ಅಪ್ಪ ಅವರಿಂದ ಶಾಲು ಸನ್ಮಾನದ ಆಶೀರ್ವಾದವನ್ನ ಪಡ್ಕೋಬೇಕು. ಯಾರ್ಯಾರು ದಾಸೋಹ ಮಾಡ್ತೀರಿ ಅವರಿಗೆ ನಿತ್ಯ ಈ ವೇದಿಕೆಯ ಮೇಲೆ ಸನ್ಮಾನ ಆಶೀರ್ವಾದವನ್ನು ಮಾಡ್ತಾ ಇದೆ. ನೀವು ಇಲ್ಲಿ 11 ದಿನಾನು ನಿರಂತರವಾಗಿ ದಾಸೋಹ ನಡೀತಾ ಇದೆ. ಒಳ್ಳೆ ಕೆಲಸವನ್ನು ಮಾಡುವಂತವರಿಗೆ ಈ ವೇದಿಕೆ ಯಾವತ್ತು ಪ್ರೋತ್ಸಾಹ ಇರ್ತದೆ ಅನ್ನುವಂತ ಮಾತನ್ನ ಹೇಳ್ತಾನೆ.
ಆ ನಮ್ಮ ಬಸವರಾಜಗೌಡರ ಶ್ರೀಮತಿಯವರು ಕೂಡ ಇದ್ರೆ ವೇದಿಕೆಯ ಮೇಲ್ಗಡೆ ಬರಿ ತಾಯಿಯವರು ಗೌಡರ ಶ್ರೀಮತಿಯವರು. ಆಶೀರ್ವಾದ ಅನ್ನದ ಬಹಳ ದೊಡ್ಡದ್ರಿ. ಅವ ಏನು ಕೊಟ್ಟು ಸಿಗಲ್ಲ. ಏನೆಲ್ಲವನ್ನ ಈ ಜಗತ್ನ್ಯಾಗ ಪಡ್ಕೋಬೋದ, ಆದ್ರ ಆಶೀರ್ವಾದ ಪಡ್ಕೊಳ್ಳದ ಬಹಳ ದುರ್ಲಭ ಇದೆ. ಆಶೀರ್ವಾದವನ್ನ ಪೂಜ್ಯರಾಗಿರುವಂತ ಶತಾಯುಷಿಗಳಾಗಿರುವ ನಮ್ಮ ಗುಡ್ಡದ ಅಪ್ಪ ಅವರಿಂದ ಆಶೀರ್ವಾದ. ಇಬ್ರು ಬಾಗ್ರೆ ಅಲ್ಲಿ ಆಶೀರ್ವಾದ ಕುಂದರಿ. ಹಾ ಹಾ ಒಂದು ಫೋಟೋ ತೆಗಿರ ಮಂತು, ಒಂದು ಫೋಟೋ ತೆಗಿ ಹಳ್ಳಿಂದ್ರ. ಹಾಂ ತೆಗಿ. ಹಾಂ ಅಷ್ಟೇ ನಿಂದ್ರ ಮ್ಯಾಲ ಮಾಡ್ರಿ. ಅಲ್ಲಿ ಕಡೆ ನೋಡಿ ಅವು ನಾಳೆಯಿಂದ ಈ ಎಲ್ಲ ಕಾರ್ಯಕ್ಕೆ ಇವತ್ತು ಸ್ವಲ್ಪ ಆರಂಭದ ದಿನ ಇರೋದ್ರಿಂದ ಇರದೆ ಮೈಕ್ ಆಗಲಿ ಲೈಟ್ ಆಗಲಿ ಪ್ರಾರಂಭ ಆಗೋದಾಗ್ಲಿ ಇವು ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ತಾವ. ಆದ್ರೆ ನಾಳೆಯಿಂದ ಸರಿಯಾಗಿ ನಿಗದಿಯ ಸಮಯಕ್ಕೆ ಕಾರ್ಯಕ್ರಮ ನಡೆಯುತ್ತದೆ. ಯಾರ್ಯಾರು ದಾಸೋಹ ಮಾಡೋರು ಇದ್ರಿ ಅಂದ್ರೆ ನಮ್ಮ ಇಲ್ಲಿಯ ಕಮಿಟಿಯವರ ಕಡೆ ದೈವದ ದಾಸೋಹ ಈ ಪುರಾಣ ಮುಗಿದ ಮೇಲೆ ಎಷ್ಟ ಜನ ಬರಲಿ ದಿನನಿತ್ಯ ದಾಸೋಹ ನಡೆಯುತ್ತದೆ. ದಾನಮ್ಮ ತಾಯಿಯ ಪುರಾಣ, ದಾಸೋಹಿ ಪುರಾಣ. ಅದಕ್ಕೆ ನಾವು ಹೇಳಿವೆಲ್ಲ ದಾನ ದಾಸೋಹಿ ಅಂತ ಹಾಕಿ ಆ ತಾಯಿ ಸ್ವಲ್ಪ ಪ್ರಸಾದದೊಳಗ ಲಕ್ಷದ ಮೇಲೆ 96,000 ಗಣಾಧೀಶ್ವರರಿಗೆ ಪ್ರಸಾದ ಮಾಡಿಸ್ತಾಳೆ. ಆ ಕಥೆ ಮುಂದೆ ಹೇಳ್ತೀನಿ. ಅದಕ್ಕ ಪರಂಪರೆ ಇಟ್ಕೊಂಡ ಇಲ್ಲಿ ನಿತ್ಯ ನಿತ್ಯ ದಾಸೋಹ ನಡೀತದ. ಯಾರಾದರೂ ದಾಸೋಹ ಮಾಡುವಂತವರಿದ್ರೆ ಕಮಿಟಿಯವರ ಕಡೆ ನಿಮ್ಮ ಹೆಸರನ್ನ ನೊಂದು ಮಾಡಿದ್ರಿ ಅಂದ್ರ ಇಂಥ ದಿನ ನಮ್ಮ ದಾಸೋಹ ಅಂದ್ರೆ ಆ ದಿನ ನಿಮ್ಮ ಈ ದೈವದ ದಾಸೋಹ ನಡೆಯುತ್ತದೆ. ಆಗಲೇ 4-6 ಜನಗಳು ನನಗಿರ್ಲಿ ನಿನಗಿರ್ಲಿ ಅಂತ ಹೇಳಿ ಹೆಸರನ್ನ ನೊಂದು ಮಾಡಿದ್ದಾರೆ. ಇನ್ನೂ 4-6 ಜನಗಳ ಸೇವೆಯ ಭಾಗ್ಯ ಇದೆ. ಯಾರಾದರೂ ಆ ದಾಸೋಹದ ಸೇವೆ ಮಾಡೋರಿದ್ರೆ ನಿಮ್ಮ ಹೆಸರನ್ನ ಕಮಿಟಿಯವರ ಕಡೆ ನೊಂದು ಮಾಡ್ರಿ ಅಂತ ತಿಳ್ಕೊಂಡು ಹೇಳಿ. ಸದ್ಭಕ್ತರಾಗಿರುವ ಶ್ರೀ ಮಂಜುನಾಥ್ ಮಹಂತಪ್ಪ ಹೊಸಮನಿಯವರು, ಮಂಜುನಾಥ್ ಮಹಂತಪ್ಪ ಹೊಸಮನಿಯವರು ನಾಳೆಯ ದಿನದ ದಾಸೋಹ ಸೇವೆ ಕೈಗೊಂಡಿದ್ದಾರೆ. ಜೋರಾದ ಚಪ್ಪಾಳೆ ಇರಲಿ ಅವರಿಗೆ. ದಿನನಿತ್ಯ ಇದು ಶರಣ ಪರಂಪರೆ. ಇಲ್ಲಿ ತಿರ್ಕೊಂಡು ಬಂದು ಕರ್ಕೊಂಡು ಉಣ್ಣುವಂತ ಪರಂಪರೆ ನಮ್ಮಲ್ಲಿ ಇದೆ. ಅದಕ್ಕೆ ನಾವು ಅಲ್ಲಿ ಇಲ್ಲಿ ಹೋಗಿ ದಾಸೋಹನ ಮಾಡೋದ್ರ ಜೊತೆಗೆ ನಮ್ಮ ಗ್ರಾಮದೊಳಗೆ ನಮ್ಮ ಜನಗಳಿಗೆ ಈ ದಾಸೋಹ ಮಾಡದೆ ಅಂದ್ರೆ ಆ ತಾಯಿಯ ಕೃಪೆ ಆಗ್ಲಿಕ್ಕ ಸಾಧ್ಯತೆ ಇದೆ. ಹೀಗೆ ನಿತ್ಯ ನಿತ್ಯ ಈ ವೇದಿಕೆಯ ಮೇಲೆ ದಾಸೋಹ ನಡೆಯುತ್ತದೆ. ತಾವೆಲ್ಲ ಆ ಸಹಕರಿಸಿ ಅನ್ನುವಂತ ಮಾತನ್ನ ಹೇಳಿ, ಯಾರು ಒಳ್ಳೇದು ಮಾಡಿರಿ ಇವತ್ತಿಲ್ಲ ನಾಳೆ ಉಳಿಯುತ್ತ ನೋಡ್ರಿ. ಮುಂದೊಂದು ದಿನ ನಿಮ್ಮ ಮಕ್ಕಳು ಹೇಳ್ತಾವ. ಏನ್ ಹೇಳ್ತಾವ? ನಮ್ಮೂರಾಗ ಪುರಾಣ ಇದ್ದಿದ್ದಿಲ್ಲ, ನಮ್ಮೂರಾಗ ಪುಣ್ಯಕಥೆ ಇದ್ದಿದ್ದಿಲ್ಲ, ನಮ್ಮೂರಾಗ ಕೀರ್ತನ ಇರ್ಲಿಲ್ಲ. ಇಂಥವ್ರ ಕೈಯಾಗ ಇಂಥವ್ರ ಕೈ ಮ್ಯಾಲ ಇಂಥವ್ರ ಇಸ್ವಿಯೊಳಗ ಈ ಪುರಾಣ ಪ್ರಾರಂಭ ಆಯಿತು ಅಂತ ನೀವಲ್ಲ, ಮುಂದೆ ನಿಮ್ಮ ಮಕ್ಕಳು ಹೇಳ್ತಾವ. ನೆನಪಿಟ್ಕೋರಿ ನಾ ಹೇಳೋದು. ಒಳ್ಳೇದು ಮಾಡಿದ್ರೆ ಎಲ್ಲರೂ ನೆನಪಿಡ್ತಾರ, ಕೆಟ್ಟದ ಮಾಡಿದ್ರೆ ಯಾರು ನೆನಪಿಡಲ್ಲ. ಒಳ್ಳೇದ ಮಾಡ್ರಿ, ನಿಮ್ಮನ್ನು ಮರೆಯಲ್ಲ ದೈವ. ಇವತ್ತು ನಮ್ಮ ಬಲವಂತ ಮುತ್ಯ ನನ್ನ ಹತ್ತಿರ ಬಹಳ ಸಲ ಬರ್ತಿದ್ರು. ಇವತ್ತು ಈ ಜಾತ್ರೆಯನ್ನ ಆರಂಭ ಮಾಡಿದ್ದ ಅಗ್ಗಿ ಜಾತ್ರೆ ಮತ್ತೊಂದು ಮಗದೊಂದು ಈ ಗ್ರಾಮದೊಳಗ ನಮ್ಮ ಬಲವಂತಪ್ಪ ಶರಣರು ಮಾಡಿ ಹೋದ್ರು. ನೋಡಿ, ಒಳ್ಳೇದ ಮಾಡ್ಯಾರಂತ ಇವತ್ತು ಈ ವೇದಿಕೆ ಮೇಲೆ ತುಂಬಿದ ಸಭೆಯೊಳಗ ಆ ಬಲವಂತ ಶರಣರನ್ನ ನಾವು ನೆನೀತೀವಿ, ಸ್ಮರಣೆ ಮಾಡ್ತೀವಿ. ಒಳ್ಳೇದ ಮಾಡಿದ್ರ ಮರೆಯಲ್ಲ ಅನ್ನೋದಕ್ಕ
ಒಂದು ಮಾತು ಹೇಳಿ ಮುಗಿಸ್ತೇನೆ. ಸಾಲಿಯೊಳಗ ಮಾಸ್ತರ್ ಕೇಳಿದಾರಂತ, ಏ ತಮ್ಮ ನಿನ್ನ ಹೆಸರು ಏನ ಅಂದ್ರು. ನನ್ನ ಹೆಸರು ಮಲ್ಲಪ್ಪ ರೀ ಅಂದ. ನಿಮ್ಮ ಅಪ್ಪನ ಹೆಸರು ಏನ ಅಂದ್ರ. ನಮ್ಮ ಅಪ್ಪನ ಹೆಸರು ಕಲ್ಲಪ್ಪ ಅಂದ. ಮತ್ತ ನಿಮ್ಮ ಅಪ್ಪ ಅವ್ರ ಅಪ್ಪನ ಹೆಸರು ಏನ ಅಂದ್ರ. ಸರ್ ಗೊತ್ತಿಲ್ರಿ ಅಂದವ. ಅವಾಗ ಮತ್ತೊಂದು ಪ್ರಶ್ನೆ ಕೇಳಿದ್ರೆ, ಸರ್ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಹೇಳ್ತೇನೆ ಕೇಳಿ ಸರ್. ಈಗ 12ನೇ ಶತಮಾನದಾಗ ಬಸವಣ್ಣ ಅಂತವ್ರ ಆಗ್ಯಾರ ಗೊತ್ತದ ಏನ ಅಂದ್ರ. ಗೊತ್ತದ ರೀ ಸರ್ ಅಂದ. ಅಕ್ಕ ಮಹಾದೇವ್ರಿ ಅಂತವ್ರ ಆಗ್ಯಾರ ಗೊತ್ತದ ರೀ ಸರ್ ಅಂದ. ಮತ್ತ ಹೇಮರೆಡ್ಡಿ ಮಲ್ಲಮ್ಮರಂತವ್ರ ಆಗ್ಯಾರ ಗೊತ್ತದ ರೀ ಸರ್ ಅಂದ. ಮಡಿವಾಳಪ್ಪನಂತವ್ರ ಆಗ್ಯಾರ ಗೊತ್ತದ ರೀ ಸರ್ ಅಂದ. ಅಂಬೇಡ್ಕರ್ ಅಂತವ್ರ ಆಗ್ಯಾರ ಗೊತ್ತದ ರೀ ಸರ್ ಅಂದ. ಯಾರು ಕೇಳಿದ್ರು ಗೊತ್ತದ ಗೊತ್ತದ ಅನ್ನಕತ್ತ. ಆ ಮಾಸ್ತರ್ಗ ತಲಿ ಕೆಡ್ತ. ಲೇ ತಮ್ಮ, ನಿಮ್ಮ ಮನ್ಯಾಗ ನಿಂದು ನಿಮ್ಮ ಅಪ್ಪಂದ ಬಿಟ್ರ ನಿಮ್ಮ ಅಜ್ಜ ಮುತ್ತೇನ ಹೆಸರ ನೆನಪಿಟ್ಟಿಲ್ಲ. ಮತ್ತೆ ಇವ್ರ ಹೆಸರ ಯಾಕೆ ನೆನಪಿಟ್ಟಿದಿ, ಅವ್ರ ಹೆಸರು ಯಾಕೆ ಮರ್ತಿದಿ ಅಂದ್ರ ಮಾಸ್ತರ್. ಅವಾಗ ಒಂದು ಹುಡುಗಿ ಎದ್ದು ನಿಂತ ಹೇಳ್ತಂತ, ಅವರನ್ನ ಯಾಕೆ ನೆನಪಿಟ್ಟೇವಿ, ಇವರನ್ನ ಯಾಕೆ ಮರ್ತೀವಿ ಅಂದ್ರ, ಇವರು ಮನಿಗೆ ದುಡ್ದಾರ ಮರ್ತೀವಿ, ಇವ್ರು ಮಂದಿಗೆ ದುಡ್ದಾರ ನೆನಪಿಟ್ಟೀವಿ ಅಂದ್ರು. ನಾನು ಹೇಳೋದ ಯಾವ ಒಳ್ಳೇದಕ್ಕ, ಸಮಾಜಕ್ಕ, ನ್ಯಾಯಕ್ಕ, ನೀತಿಗೆ ಒಳ್ಳೇದನ್ನ ಮಾಡಿರ್ತಾನೆ ಅವರನ್ನು ಯಾವತ್ತೂ ಸಮಾಜ ಮರೆಯಲ್ಲ ಅನ್ನೋದಕ್ಕ ನಮ್ಮ ಬಲವಂತ ಶರಣರೇ ನಮಗೆ ಸಾಕ್ಷಿಯಾಗಿದ್ದಾರೆ ಅನ್ನೋದನ್ನ ಈ ವೇದಿಕೆ ಮುಖಾಂತರ ತಮ್ಮೆಲ್ಲರಿಗೆ ಹೇಳಿ, ಈಗ ಪೂಜ್ಯರಾಗಿರುವ ಶತಾಯುಷಿಗಳಾಗಿರುವ ಸಿದ್ದರಾಮ ಅಪ್ಪ ಅವರಿಂದ ಆಶೀರ್ವಚನ ನಾವು ನೀವೆಲ್ಲ ಕೇಳೋಣ. ಸದ್ಭಕ್ತರಾಗಿರುವ ಶರಣಬಸಪ್ಪ ನಿಂಗಪ್ಪ ಬಿರಾದಾರ್ ಅವರು ತಮ್ಮ ವೈಯಕ್ತಿಕವಾಗಿ ಈ ಕಾರ್ಯದೊಳಗ ಪಾಲ್ಗೊಂಡು ಖುಷಿಯಾಗಿ ನಮ್ಮ ಪೂಜ್ಯರಿಗೆ ಗೌರವ ಸಮರ್ಪಣೆಯನ್ನು ಮಾಡೋರಿದ್ದಾರೆ. ಆ ಕಾರ್ಯವನ್ನ ನೆರವೇರಿಸಿ ಕೊಡ್ತಾರೆ. ಫೋಟೋ ಬೇಕಾದ भीम प्लस ओम नमो शिवाय ध्वनि
ಇದ್ದಂಗೆ. ಓಂ ನಮೋ ಶಿವಾಯ ಎಂಬ ನುಡಿ ನಿತ್ಯ ನೇಮದಿ ಜಪವನ್ನು ಮಾಡಿ ಗುರುಚರಣ ಪೀಡಿ ಇದೆ ಜನ್ಮ ಕಡಿ 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 ಓಂ ನಮೋ ಶಿವಾಯ ಎಂಬ ನುಡಿ ನಿತ್ಯ ನೇಮದಿ ಜಪವನ್ನು ಮಾಡಿ ಗುರುಚರಣ ಪೀಡಿ ಮಾತನ ಚರಣ ಪೀಡಿ ಮಾತನ ಚರಣ ಪೀಡಿ ಓಂ ನಮೋ ನಿನ್ನ ಧ್ವನಿ ಪರುಷಾದ ಖಣಿ ಗುರು ನಿನ್ನ ಧ್ವನಿ ಗುರು ನಿನ್ನ ಧ್ವನಿ ಪರುಷಾದ ಖಣಿ ತೋರುವ ಜಗ ಅಸ್ಥಿರವ ನುಡಿದಂತೆ ನಡಿ ನುಡಿದಂತೆ ನಡಿ ಚಿರಮುಕ್ತಿ ಪಡಿ ನುಡಿದಂತೆ ನಡಿ ಚಿರಮುಕ್ತಿ ಪಡಿ ಕ್ಷೇತ್ರ ಮಾತಲಿಂಗನ ಒಣಗೂಡಿ ಕ್ಷೇತ್ರ ಮಾತಲಿಂಗನ ಒಣಗೂಡಿ ಓಂ ನಮೋ ಶಿವ ಎಂಬ ನುಡಿ ನಿತ್ಯ ನೇಮದಿ ಜಪವನ್ನು ಮಾಡಿ ಗುರು ಚರಣ ಪ್ರೇಮಿ ಇದೆ ಜನ್ಮ ಕಡಿ 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 ಓಂ ನಮೋ ಶಿವಾಯ ಎಂಬ ನುಡಿ ನಿತ್ಯ ನೇಮದಿ ಜಪವನ್ನು ಮಾಡಿ ಗುರು ಚರಣ ಪ್ರೇಮಿ ಇದೆ ಜನ್ಮ ಕಡಿ ಇದೆ ಜನ್ಮ ಕಡಿ ಓಂ ನಮೋ ಶಿವ ಎಂಬ ನುಡಿ ನಿತ್ಯ ನೇಮದಿ ಜಪವನ್ನು ಮಾಡಿ ಗುರು ಚರಣ ಪೀಡಿ ಇದೆ ಜನ್ಮ ಕಡಿ ಇದೆ ಜನ್ಮ ಕಡಿ ಗುರು ನಿನ್ನ ಧ್ವನಿ ಪರುಷಾದ ಕಣಿ ಗುರು ನಿನ್ನ ಧ್ವನಿ ಪರುಷಾದ ಕಣಿ ತೋರುವ ಜಗ ಅಸ್ಥಿರವ ನುಡಿದಂತೆ ನಡಿ ಚಿರಮುಕ್ತಿ ಪಡಿ ನುಡಿದಂತೆ ನಡಿ ಚಿರಮುಕ್ತಿ ಪಡಿ ಓಂ ನಮೋ ಶಿವಾಯ ಎಂಬ ನುಡಿ ನಿತ್ಯ ನೇಮದಿ ಜಪವನ್ನು ಮಾಡಿ ಗುರು ಚರಣ ಪೀಡಿ ಇದೆ ಜನ್ಮ ಕಡಿ ಇದೆ ಜನ್ಮ ಕಡಿ ಓಂ ನಮೋ ಶಿವಾಯ ಎಂಬ ನುಡಿ ನಿತ್ಯ ನೇಮದಿ ಜಪವನ್ನು ಮಾಡಿ ಗುರು ಚರಣ ಪೀಡಿ ಇದೆ ಜನ್ಮ ಕಡಿ ಇದೆ ಜನ್ಮ ಕಡಿ ಯಾವ ಜೇವರ್ಗಿ ತಾಲೂಕಿನ ಬೇಲೂರು ಗ್ರಾಮದೊಳಗೆ ಪುಣ್ಯಕ್ಷೇತ್ರವಾಗಿರುವ ದೇವ ಮಂದಿರ ಕ್ಷೇತ್ರದೊಳಗೆ ಹಾಗೂ ವೀರಭದ್ರೇಶ್ವರ ಕೃಪೆಯ ಪಾತ್ರರಾಗಿರುವ ಸಮಸ್ತ ಬೇಲೂರು ಗ್ರಾಮದ ಜನತೆ ಅಲ್ಲದೆ ಪರಮ ಪಾವನವಾಗಿರುವ ಗುಡ್ಡಾಪುರದ ಹನುಮ ದೇವಿಯ ಪುರಾಣ ಯಾರು ಹೇಳ್ತಾ ಇದ್ದಾರೆ ಕೇಳಿದ್ರೆ ಅಪ್ಪಗಳು ಮಹಾಂತಪ್ಪಗಳು
ಗುಡ್ಡಾಪುರದ ಅನ್ನಮ್ಮ ದೇವಿಯ ಪುರಾಣ ಕೇಳಿದ್ರೆ ಜನ್ಮ ಪಾವನವಾಗ್ತಾ ಇದೆ ಅನ್ನೋ ಮಾತನ್ನ ಗುಡ್ಡಾಪುರದ ನಮ್ಮ ದೇವಿಯ ದರ್ಶನ ಮಾಡೋಣ ಹಾಡಿದ್ರು ಕವಿಗಳು. ಆಗಾದ ಲೀಲೆಯ ನೋಡಿ ನೋಡಿ ಹಾಡಿ ಹರಿಸೋಣ. ಧ್ವನಿ ಇಲ್ಲ, ಸಾಕು. ಅದಕ್ಕೋಸ್ಕರವಾಗಿ ಅಪ್ಪಗಳು ಬಹಳ ಅನುಭವಪೂರಿತವಾಗಿ ನಿಮ್ಮೆಲ್ಲರಿಗೆ ಗುಡ್ಡಾಪುರ ದಾನಮ್ಮ ದೇವಿಯ ಪುರಾಣ, ದಾನಮ್ಮ ದೇವಿಯ ಮಹಿಮೆ, ದಾನಮ್ಮ ದೇವಿಯ ಪವಾಡಗಳು ತಮ್ಮ ದಿವ್ಯ ವಾಣಿಯಿಂದ ನಿಮ್ಮೆಲ್ಲರ ಹೃನ್ ಮಂದಿರದ ಪಕ್ಕು ಅವರ ಪಾವನವಾಗಿರ್ತಕ್ಕಂಥ ನುಡಿಗಳನ್ನ ಒಂದು ಕಡೆ ಹೇಳ್ತಾ ಇದ್ದಾರೆ ಶರಣರು. ಕಡಿಗಿಲಿಲ್ಲದ ಬಂಡೆ ಹೊರಗೆಡುವುದು ಮಾಬುದೆ, ಕಡಿಗಿಲಿಲ್ಲದ ಬಂಡೆ ಹೊರಗೆಡುವುದು ಮಾಬುದೆ, ಕಡಿಗಿಲ ಆ ಬಂಡೆಗೆ ಆಧಾರ. ಕಡುದರ್ಪವನೇರಿದ ಒಡಲೆಂಬ ಬಂಡಿಗೆ, ಈ ಕಡು ದರ್ಪವನೇರಿದ ಒಡಲೆಂಬ ಬಂಡಿಗೆ ಗುಡ್ಡಾಪುರದ ಅನ್ನಮ್ಮ ದೇವಿಯ ಪುರಾಣವೇ ನಿಮ್ಗೆ ಪಾವನ ಮಾಡ್ತಾ ಇದೆ ಅನ್ನೋ ಮಾತನ್ನ, ಅಂತ ಪುರಾಣವನ್ನು ಕೇಳಬೇಕಾಗಿದೆ. ಯಾವ ಕಡಿಗಿಲ ಹಾಕಬೇಕಾಗಿದೆ? ಗುಡ್ಡಾಪುರದ ದಾನಮ್ಮ ದೇವಿಯ ಮಹಿಮೆಗಳನ್ನ ಪವಾಡಗಳನ್ನ ಮಾಡಿದ ದಾಸೋಹವನ್ನ ನಮ್ಮ ಕಿವಿಯೊಳಗೆ ಹಾಕಿಕೊಂಡರೆ ನಮ್ಮ ಜನ್ಮ ಪಾವನವಾಗ್ತದೆ ಅನ್ನೋ ಮಾತನ್ನ ಇಲ್ಲಿ ಹೇಳಬೇಕಾಗುತ್ತೆ. ಅಪ್ಪಗಳು ಬಹಳ ಸುಂದರವಾಗಿ ಹೇಳಿದರು. ದೇವಲೋಕ ಮೂರ್ತಿಲೋಕವೆಂಬುದು ಕರ್ತಾರನ ಕಮ್ಮಟ. ಬಹಳ ಸುಂದರವಾಗಿ ಹೇಳಿದರು ಅಪ್ಪಗಳು. ದೇವಲೋಕ ಮೃತ್ಯುಲೋಕವೆಂಬುದು ಕರ್ತಾರನ ಕಮ್ಮಟ. ಇಲ್ಲಿ ಸಲ್ಲುವವ ಅಲ್ಲಿ ಸಲ್ತಾ ಇದ್ದ, ಇಲ್ಲಿ ಸಲ್ಲುವವ ಈ ಮೂರ್ತ ಲೋಕದೊಳಗೆ, ಈ ಮಾನವ ಜನಾಂಗದೊಳಗೆ ಯಾವ ವ್ಯಕ್ತಿ ಸಮಸ್ತ ಜನಗಳಿಗೆ ಯಾವ ಒಳ್ಳೆ ಒಳ್ಳೆ ಕಾರ್ಯಕಲಾಪಗಳನ್ನು ಮಾಡಿ ಅವರ ಬಾಳಿನುದ್ದಕ್ಕೂ ಒಳ್ಳೆತನ ಮಾಡ್ತಾ ಇದ್ದಾನೆಲ್ಲ, ಇಲ್ಲಿ ಸಲ್ಲುವವ ಅಲ್ಲಿಯೂ ಸಲ್ತಾ ಇದ್ದಾನೆ, ಇಲ್ಲಿ ಸಲ್ಲದವ ಅಲ್ಲಿಯೂ ಸಲ್ಲನಯ್ಯ. ಇದು ಸತ್ಯ ಹೇಳ್ತಾ ಇದ್ದಾರೆ ಶರಣರು. ಅದಕ್ಕೋಸ್ಕರವಾಗಿ ಪೂಜ್ಯರು ಬಹಳ ಅನುಭವಗಳಿದ್ದಾರೆ. ಅವರು ಹಿರಿಯರ ಪೂಜ್ಯರು ರೇವಣಸಿದ್ದ ಸ್ವಾಮೀಜಿ ಅವರು, ಬಹುಶಃ ಗುರುಶಾಂತಮೂರ್ತಿ ಅವರಿದ್ದರು. ನಾವು ಬಂತಳ ಸಂಗಮ ಶಿವಗಳು, ಸ್ವರ್ಣದ ಶಿವಾನಂದ ಸ್ವಾಮೀಜಿ ಅವರು, ಆಮೇಲೆ ಮೃತ್ಯುಂಜಯ ಕಿರೀಟ ಮಠದ ಮೃತ್ಯುಂಜಯ ಇದ್ರು, ಪುರಾಣ ಹೇಳ್ತಾರೆ ಅವರು. ಬಹಳ ದಿವ್ಯ ಪಂಡಿತರು ಮೃತ್ಯುಂಜಯಪ್ಪಗಳು. ಯಾವ ಸೊಲ್ಲಾಪುರದ ಕಿರೀಟ ಮಠದ ಮೃತ್ಯುಂಜಯಪ್ಪಗಳು ತಂಬೂರಿ ಹಾಕೋತ ಬಹಳ ಸುಂದರವಾಗಿ ಪುರಾಣ, ಸಂಸ್ಕೃತ ಪಂಡಿತರಿದ್ದರು, ಪುರಾಣ ಚೆನ್ನಾಗಿ ಹೇಳ್ತಾ ಇದ್ರು. ನಮ್ಮ ಬಂತಾಳ ಶ್ರೀಗಳು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಸ್ವರ್ಣದ ಶಿವಾನಂದ ಶ್ರೀಗಳು, ಮೊದಲಿನ ಶಿವಾನಂದ ಶ್ರೀಗಳು, ಈಗಲ್ಲ, ಅವರು ಭಾಗಿಗಳಾಗಿದ್ರು. ದಾಸೋಹ ಮೂರ್ತಿಗಳು, ಬೇಡಿದ ಭಕ್ತರಿಗೆ ಅನ್ನ ಸಂತರ್ಪಣೆ ಮಾಡ್ತಕ್ಕಂಥ ಶಕ್ತಿ ಯಾರಾದರೂ ನಿಂತು ಕೇಳಿದರೆ ಮೊದಲಿನ ಹಿರಿಯರಾಗಿರ್ತಕ್ಕಂಥ ಸ್ವರ್ಣದ ಶಿವಾನಂದ ಹೋಳಿಗೆ ತುಪ್ಪ ಯಾವ ಭಕ್ತರು ಬೇಡಿದ್ರ ಅದನ್ನೇ ಮಾಡಿ ಉಳಿಸಿದ್ರಂತ. ಅರ್ಥ ಮಾಡಿಕೊಳ್ಬೇಕಾಗಿದೆ. ಸಂಘ ಎರಡುಂಟು, ಸಂಘ ಎರಡುಂಟು, ಒಂದು ಇಡೀ ಒಂದು ಬಿಡು. ಸಾರ ಸಜ್ಜನರ ಸಂಘ ಅದು ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘ ಅದು ಭಂಗವಯ್ಯ. ಒಂದು ಹಿಡಿಬೇಕು. ಯಾವುದು ಒಳ್ಳೆಯದೆ? ಪೂಜಾರು ಪ್ರವಚನ ಮಾಡ್ತಾ ಇದ್ದಾರಲ್ಲ, ಗುಡ್ಡಪ್ಪದ ಆರಮ್ಮ ದೇವಿಯ ಮಹಿಮೆಯನ್ನು ಸಾದರ ಪಡಿಸ್ತಾ ಇದ್ದಾರಲ್ಲ, ಅಂಥದ ಸಂಘ ಮಾಡಿದಾಗ ನಮ್ಮ ಜೀವನ ಬಟ್ಟೆ ಮಾಸಿದೊಡೆ ಮಡಿವಾಳಂಗಿಕ್ಕುವರು, ತನುವ ಮಾಸಿದರೆ
ಕೂಡಲ ಸಂಗನ ಶರಣರ ಚರಣಕಮಲದಲ್ಲಿ ಇಕ್ಕಿದಾಗ ನಮ್ಮ ಜನ್ಮ ಪಾವನವಾಗ್ತದೆ ಅನ್ನೋದು ತಿಳಿದುಕೊಳ್ಬೇಕಾಗಿದೆ. ಹೆಚ್ಚಿಗೆ ಹೇಳೋದನ್ನೇ ಮಾನ್ಯ ಮಹಾಂತೇಶ್ವರ ಜಾತ್ರಾ ಮಹೋತ್ಸವದೊಳಗೆ ಸಂಜೆ 8 ಗಂಟೆಗೆ ಸಂಗೀತ ಕಾರ್ಯಕ್ರಮ ಕುಳಿತುಕೊಂಡಿವಿ. ಬೆಳಿಗ್ಗೆ 6 ಗಂಟೆ ಭೈರವಿ ಗೀತೆಗಳ ಮಂಗಲದೊಂದಿಗೆ ಗೀತೆ ಮುಗಿಸಿನೇ ಎತ್ತಿದ್ವಿ. ಹಾಗೆ ಮನುಷ್ಯನಲ್ಲಿ ದೃಢವಾದ ಯಾವ ನಂಬಿಕೆ ಇದೆಯೋ ಈಶಿನ ತಡ್ಕೊಂಡೆ ಶಂಭೋ ಸನಿಯಾಕ ಬರುವಲ್ದು ಅಚ್ಚೆ ದಂಡೆ ಮಡಿವಾಳಪ್ಪ ಹೇಳಿದ್ದಾನೆ. ಅಚ್ಚೆ ದಂಡೆಗಾಯ್ತಪ್ಪ ಭಾಳ ಊದಲ್ಲ, ಇಚ್ಚೆ ದಂಡೆಗಾಯ್ತಪ್ಪ ಭಾಳ ಗದ್ದಲ. ನಾ ಬರಬಾರ್ದಿತ್ತು ಈ ಊರಿಗೆ, ನಾ ಬಂದು ಕೆಟ್ಟೇನಪ್ಪ ನನಗೆ ತಿಳಿಲಿಲ್ಲ. ಮಡಿವಾಳಪ್ಪ ಹೇಳ್ತಾ ಇದ್ದಾನೆ ಈ ಮಾತನ್ನ. ಅದಕ್ಕೋಸ್ಕರ ಈ ಪ್ರಪಂಚ ಎಂಬ ಡೋಣಿಯಲ್ಲಿ ನೀವೆಲ್ಲ ಈಸಿ ತಂದ್ಕೊಂಡಿದ್ರಿ. ಇನ್ನು ಪಾರಮಾರ್ಥ ಕೇಳೋಗೋಸ್ಕರ ನಮ್ಮ ಯಾವ ಪರಮ ಪಾವನರಾಗಿರ್ತಕ್ಕಂಥ ಅಪ್ಪಗಳು ಮಹಾಂತಪ್ಪಗಳು, ಅದರಲ್ಲಿ ಯಾವ ಗುಡ್ಡಾಪುರದ ಅನ್ನಮ್ಮ ದೇವಿ ಪುರಾಣ ನೀವು ಕೇಳಿ ನಿಮ್ಮ ಜನ್ಮ ಪಾವನ ಮಾಡಿಕೊಳ್ಳಿ ಅನ್ನೋ ಮಾತನ್ನು ಹೇಳುತ್ತಾರೆ. ಹೆಚ್ಚಿಗೆ ಹೇಳೋದನ್ನೇ ಹೇಳುವ ಆಸಕ್ತಿ ಕೂಡ ನನ್ನಲ್ಲಿ ಇಲ್ಲ. ಮುಂಜೆ ಬೆಳಗ್ಗೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲಿ 1 ಗಂಟೆ 2 ಗಂಟೆ ಅಂತ ಮಳ್ಳಿ ಕೂಡುವಷ್ಟರಲ್ಲಿ ಒಡೊಳೆ ದೇವಿ ಕ್ಷೇತ್ರ ಒಳಗೆ ಗುಡ್ಡಾಪುರದ ಹಣ್ಣಮ್ಮ ದೇವಿ ಪುರಾಣ ನಮ್ಮ ಪೂಜ್ಯರು ಮಹಾಂತಪ್ಪಗಳು ಪುರಾಣ ಹೇಳ್ತಾ ಇದ್ದಾರೆ, ತಾವು ಬರಲೇಬೇಕು ಅಂತ ಕೇಳಿದಾಗ ಅನಿವಾರ್ಯ ಬರ್ತೀನಪ್ಪ ಅಂತ ಹೇಳಿದೆ. ಅವ್ರು ನಮ್ಮ ಚಿಕ್ಕ ಶ್ರೀಗಳು ಇದಕ್ಕೆ ಹೋಗಿದ್ರು ಕಲ್ಯಾಣಕ್ಕೆ. ಅಲ್ಲಿ ಕಾರ್ಯಕ್ರಮ ಅವ್ರು ಹೋಗಿ ನಾನೇ ಹೋಗ್ತೀನಿ ಅಂತ ಹೇಳಿದ್ರು. ರಾತ್ರಿ ಆಗುತ್ತೆ, ಅದಕ್ಕೋಸ್ಕರ ನಾನೇ ಹೋಗಿ ಬರ್ತೀನಿ ಬುದ್ಧಿ, ನೀವು ಆ ಕಾರ್ಯಕ್ರಮ ಮುಗಿಸ್ಕೊಂಡು ಬರ್ರಿ ಅಂತ ಹೇಳಿದೆ. ಅದಕ್ಕೋಸ್ಕರ ನೀವೆಲ್ಲ ಜೀವನ ಪಾವನ ಮಾಡಿಕೊಳ್ಬೇಕಾದ್ರೆ ಸಂಘ 2 ಉಂಟು, 1 ಹಿಡಬೇಕಾಗುತ್ತೆ. ಒಳ್ಳೆ ಗುಡ್ಡಾಪುರದ ದಾನಮ್ಮ ದೇವಿ ಮಾಡಿರ್ತಕ್ಕಂಥ ದಾರಿಯೊಳಗ ಯಾರು ನಡೆದುಕೊಂಡು ಹೋಗ್ತಾ ಇದ್ದಾರೆ ನಿಮ್ಮ ಜೀವನ ಪಾವನ ಮಾಡಿಕೊಳ್ತಾ ಇದ್ದೀರಿ. ಅದಕ್ಕೋಸ್ಕರವಾಗಿ ನೀವೆಲ್ಲ ಮಕ್ಕಳಿಗೆ ಮಕ್ಕಳ ಬಾಳಿನ ಆಶೆ ದೀಪ, ಮಕ್ಕಳು ಇರುತ್ತೀರಿ ಮನೆಗೆ ಚಂದ, ಅಮೋದ ಪ್ರಮೋದ ಸಕಲವರಿಂದ ವಂಶಲತೆಯ ಹೂಮಕರಂದ. ಅದಕ್ಕೋಸ್ಕರ ನಮ್ಮ ಮಕ್ಕಳ ಮನೆಯೊಳಗಿದ್ರೆ ಅವರಿಗೆ ಶಿಕ್ಷಣ ಕೊಡಬೇಕಾಗಿದೆ, ಒಳ್ಳೆಯ ತರಬೇತಿ ಕೊಡಬೇಕಾಗಿದೆ, ಗುರುವಿನ ಆಶೀರ್ವಾದ ಪಡೆದುಕೊಳ್ಬೇಕಾಗಿದೆ, ಅವರಿಗೆ ಆಶೀರ್ವಾದ ಮಾಡಬೇಕಾಗಿದೆ, ಒಳ್ಳೆಯ ಮಾರ್ಗ ತೋರಿಸಬೇಕಾಗಿದೆ. ಮನುಷ್ಯನಿಗೆ ಶಿಕ್ಷಣ ಬಹಳ ಮುಖ್ಯ. ಶಿಕ್ಷಣದ ಬುನಾದಿಯನ್ನು ಹಾಕಿಕೊಟ್ಟಾಗ ಈ ಜನ್ಮ ಪಾವನವಾಗ್ತಾ ಇದೆ. ಈ ನಿರ್ಜನ್ಮ ಹೋಗಿ ಹರಜನ್ಮವಾಗುತ್ತೆ. ಅದಕ್ಕೋಸ್ಕರ ನೀವೆಲ್ಲ ಪೂಜ್ಯರು ಬಹಳ ಇನ್ನೂ ಅನುಭವಿಗಳಿದ್ದಾರೆ. ಎಂತ ಆಕಳ ಕೊಟ್ಟಪ್ಪ ಗುರು ಕಾಮಧೇನು ಮಡವಳಪ್ಪ ಹೇಳ್ತಾ ಇದ್ದಾರೆ. ಹಗಲು ಇರುಳು ಹಾಲು ಕರೆಯೋದು ಒಂದೇ ಸವನ. ಆ ಶಕ್ತಿ ಗುರುವಿನಲ್ಲಿದೆ. ಅದನ್ನು ಪಡೆದುಕೊಂಡು ನಿಮ್ಮ ಜೀವನದುದ್ದಕ್ಕೂ ಕಲ್ಯಾಣ ಮಾಡಿಕೊಳ್ಳಿ ಅನ್ನೋ ಮಾತನ್ನು ಹೇಳುತ್ತಾ ಹೆಚ್ಚಿಗೆ ಹೇಳಿದ್ದೀನಿ. ಮತ್ತೊಮ್ಮೆ ನಡು ಕಾರ್ಯಕಲಾಪಗಳಲ್ಲಿ ಅಪೇಕ್ಷೆ ಭಕ್ತಾದಿಗಳು ಪಟ್ಟಿದ್ದಾರೆ. ಚಿಕ್ಕ ಅಪ್ಪಗಳು ಬಹುಶಃ ಬರಬಹುದು, ಹೇಳ್ತೀನಿ ನಾನು. ಅಲ್ಲಿ ನಮ್ಮ ಯಾವ ದೇವಿ ಕ್ಷೇತ್ರದೊಳಗೆ ಕಾರ್ಯಕ್ರಮ ನೆರವೇರ್ತಾ ಇದೆ. ಅಪ್ಪಗಳು ಪುರಾಣ ಹೇಳ್ತಾ ಇದ್ದಾರೆ. ಯಾವ ಗುಡ್ಡಾಪುರದ ಹಣ್ಣಮ್ಮ ದೇವಿ ಪುರಾಣ ನೆರವೇರ್ತಾ ಇದೆ. ಅಲ್ಲಿ ತಾವು ಭಾಗಿಯಾಗಿ ಸಮಸ್ತ ಭಕ್ತಾದಿಗಳಿಗೆ, ಇದು ನಮ್ಮ ಗ್ರಾಮ, ಇದು ಕೇಳಿದ್ರೆ ಇದೆಲ್ಲ ನಮ್ಮ ಗ್ರಾಮ, ನಮ್ಮ ಶಿಷ್ಯರು, ನಮ್ಮ ಬಳಗ. ಅದಕ್ಕೋಸ್ಕರ ಇಂತೆಲ್ಲ ಸಮಸ್ತ ಭಕ್ತರ ಒಂದು ಪ್ರವಚನ ಹೇಳಿ ಅವರನ್ನು ಪಾವನ ಮಾಡಿ ಬನ್ನಿ ಅಂತ ಹೇಳಿ ಕಳಿಸಿಕೊಳ್ತಾ ಇದ್ದೇನೆ. ನಿಮ್ಮ ಭಕ್ತಿಗೆ ಭಗವಂತ ಒಲಿತಾ ಇದ್ದಾನೆ. ಅದಕ್ಕೋಸ್ಕರ ಹೊನ್ನಿಗೂ ಬಂದಾತನಲ್ಲ, ಮಣ್ಣಿಗೂ ಬಂದಾತನಲ್ಲ, ಅಶನಕ್ಕೂ ಬಂದಾತನಲ್ಲ. ಯಾವ ಬೇಲೂರ ಗ್ರಾಮದ ಸಮಸ್ತ ಭಕ್ತರ ಭಕ್ತಿಯ ಪಥವನ್ನ ತೋರ ಬಂದಾತ ಪ್ರಭುದೇವ.
12ನೇ ಶತಮಾನದ ಪ್ರಭುದೇವ ಈ ಮಾತನ್ನ ಹೇಳಿದ್ದಾನೆ. ನಿಮ್ಮ ಭಕ್ತಿ ಸಣ್ಣದಲ್ಲ, ಭಕ್ತಿಗೆ ಭಗವಂತ ಅಲಿತಾ ಇದ್ದೇನೆ. ಭಕ್ತಿಗೆ ಭಗವಂತ ಮಲ್ಲಯ್ಯ ಹೇಮರೆಡ್ಡಿಗೆ ಅಲಿತಿದ್ದಾನೆ. ಸಿದ್ದರಾಮ ಕೊಳ್ಳ ಹಾರುವಾಗ ಕೈ ಹಿಡಿದು ಯಾವ ಸೊನ್ನಲ್ಲಿ ಈ ಸಿದ್ದರಾಮನ ಮೇಲೆ ಎತ್ತಿದ್ದಾನೆ ಅಂತ ನಿಮ್ಮ ಭಕ್ತಿ ಇದೆ. ಆ ಭಕ್ತಿಗೆ ಭಗವಂತ ಆಶೀರ್ವಾದ ಮಾಡಿ ನಿಮ್ಮ ಕೃಷಿ ಕಾರಕರು, ನೀವೆಲ್ಲರ ಕೃಷಿಕರು, ಒಕ್ಕಲಿಗರು, ನಿಮ್ಮ ಬಾಳಿನುದ್ದಕ್ಕೂ ಆ ಭಗವಂತ ಕೃಷಿಯ ಆದಾಯ ಹೆಚ್ಚಿಗೆ ಸಂಪತ್ತು ಕೊಳ್ಳಿ ಹೆಚ್ಚಾಗಿ ಬೆಳೆಯಲಿ ಅನ್ನೋ ಮಾತನ್ನು ಹೇಳುತ್ತಾ ನನ್ನ ಆಶೀರ್ವಾದವಚನವನ್ನು ಇಲ್ಲಿ ವಿರಾಮ ಕೊಡ್ತಾ ಇದ್ದೆ. ಅಪ್ಪಗಳವರ ಇಚ್ಛೆ ಮೇರೆಗೆ ಒಂದು ಮಡಿವಾಳಪ್ಪಂದ ಒಂದು ಗೀತೆಯನ್ನು ಹಾಡಬೇಕು ಅಂತ ಅಪ್ಪವರು ಆಶೆ ಮಾಡಿದ್ದಾರೆ. ಅವರ ಆಶೀರ್ವಾದದಿಂದ ಒಂದು ಹಾಡು ಕೇಳಿ ಆಮೇಲೆ ಮಂಗಲಕ್ಕ ನಾವು ನೀವೆಲ್ಲ ಬರೋಣ. ಅದಕ್ಕ ಜೋತುಗೊಂಡೋ ನೀ ಕುಂತಿ ಅದಕ್ಕ ಜೋತುಗೊಂಡೋ ನೀ ಕುಂತಿ ನಾಳೆ ಯಮ ಕೇಳಿದರೆ ನೀ ಏನಂತಿ ಯಮ ಕೇಳಿದರೆ ಏನಂತಿ ಮನೆಯ ಕಟ್ಟಿಸಿದಿ ಮಾಳಿಗೆ ಮ್ಯಾಲ ಮಾಳಿಗೆ ನಿನಗ ಹೋಗುವುದು ಬಂತಲ್ಲೋ ನಾಳಿಗೆ ಗೊಂಗಡಿದು ಮಾಡತಾರ ಜೋಳಿಗೆ ನಿನಗಾಗಿಟ್ಟು ಬಂದು ಉಣ್ತಾರಲ್ಲೋ ಹೂರಣದ ಹೋಳಿಗೆ ಹೋಳಿಗೆ ಯಾಕ ಮಾಡತಿದ್ದೀನಿ ಒಣ ಚಿಂತಿ ಯಾಕ ಮಾಡತಿದ್ದೀನಿ ಒಣ ಚಿಂತಿ ನಿನಗ ಬಡಕೊಂಡಾದ ತಮ್ಮ ಮಾಯದ ಭ್ರಾಂತಿ ಅದಕ್ಕ ಜೋತುಗೊಂಡು ನೀ ಕುಂತಿ ಅದಕ್ಕ ಜೋತುಗೊಂಡು ನೀ ಕುಂತಿ ನಾಳೆ ಯಮ ಕೇಳಿದರೆ ನೀ ಏನಂತಿ ಯಾಕ ಮಾಡತಿದ್ದೀನಿ ಒಣ ಚಿಂತೆ ಮನೆಯ ಕಟ್ಟಿಸಿದಿ ಮಾಳಿಗೆ ಮ್ಯಾಲ ಮ್ಯಾಳಿಗೆ ಮನೆಯ ಕಟ್ಟಿಸಿದಿ ಮಾಳಿಗೆ ಮ್ಯಾಲ ಮಾಳಿಗೆ ನಿನಗ ಹೋಗುದು ಬಂತಲ್ಲೋ ನಾಳಿಗೆ ನಾಳಿಗೆ ಗೊಂಗಡಿದು ಮಾಡತಾರ ಜೋಳಿಗೆ ಗೊಂಗಡಿದು ಮಾಡತಾರ ಜೋಳಿಗೆ ನಿನಗಾಗಿಟ್ಟು ಬಂದು ಉಣ್ತಾರಲ್ಲೋ ಹೂರಣದ ಹೋಳಿಗೆ ಹೂರಣದ ಹೋಳಿಗೆ ಯಾಕ ಮಾಡತಿದ್ದೀನಿ ಒಣ ಚಿಂತೆ ನಿನಗ ಪಡ್ಕೊಂಡಾದ ತಮ್ಮ ಮಾಯದ ಭ್ರಾಂತಿ ಮಾಯದ ಭ್ರಾಂತಿ ಮಾಯದ ಭ್ರಾಂತಿ ಯಾಕ ಮಾಡತಿದ್ದೀನಿ
ಸಂಪತ್ತು ತಮ್ಮ ಏ ಏ ಹೆಂಡರು ಮಕ್ಕಳು ಸಂಪತ್ತು ತಮ್ಮ ನೀ ಹುಟ್ಟಿದಾಗದು ಎಲ್ಲಿತ್ತೋ ಎಲ್ಲಿತ್ತೋ ನಟ ನಡುವೆ ತಾನು ಗಂಟ ಬಿತ್ತೋ ತಮ್ಮ ತಿಳಿದು ನೋಡೋ ತಮ್ಮ ಅದರಾಗ ಕುಂತು ಯಾಕ ಮಾಡುತ್ತಿದ್ದೀನಿ ಒಣ ಚಿಂತೆ ನಿನಗ ಬಡಕೊಂಡದ ತಮ್ಮ ಮಾಯದ ಭ್ರಾಂತಿ ಮಾಯದ ಭ್ರಾಂತಿ ಮಾಯದ ಭ್ರಾಂತಿ ಮಾಯದ ಭ್ರಾಂತಿ ಯಾಕ ಮಾಡುತ್ತಿದ್ದೀನಿ ಒಣ ಚಿಂತೆ ಸಂಕಟ ಪಡಿತೀನಿ ಸಾವುದು ಕಗದು ಸಟಪಟ ಹುಣ್ಣಲ್ಲೋ ಮಾಯುದುಕ ಸಂಕಟ ಪಡಿತಿದಿ ಸಾವುದು ಕಾಗದು ಸಟಪಟ ಹುಣ್ಣಲ್ಲೋ ಮಾಯುದುಕ ಕರ್ತು ಶ್ರೀ ಗುರು ಮಹಾಂತೇಶ್ವರನೇ ಬಲ್ಲ ಗುರು ಮಹಂತ ಗುಡ್ಡದ ಗುರು ಮಾತ ಗುಡ್ಡದ ಮಹಾಂತೇಶನೇ ಬಲ್ಲ ಬಲ್ಲ ಅವನ ಹೊರತು ಮತ್ಯಾರಿಲ್ಲ ಅವನ ಹೊರತು ಮತ್ಯಾರಿಲ್ಲ ಯಾಕ ಮಾಡುತ್ತಿದ್ದೀನಿ ಒಣ ಚಿಂತಿ ನಿನಗ ಬಡಕೊಂಡದ ತಮ್ಮ ಮಾಯದ ಭ್ರಾಂತಿ ಅದಕ್ಕ ಜೊತೆಗೊಂಡು ನೀ ಕುಂತಿ ನಾಳೆ ಯಮ ಕೇಳಿದರೆ ನೀ ಏನಂತಿ ಯಾಕ ಮಾಡುತ್ತೀನಿ ಒಣ ಚಿಂತೆ ತಮ್ಮ ಒಣ ಚಿಂತೆ ತಮ್ಮ ಒಣ ಚಿಂತೆ ಒಣ ಚಿಂತೆ ಒಣ ಚಿಂತೆ ಒಣ ಚಿಂತೆ ಇಂದಿನ ಈ ಕಾರ್ಯಕ್ರಮದೊಳಗ ಪಾಲ್ಗೊಂಡಿರುವ ಹಿರಿಯರಾದ ಬಸವರಾಜ್ ಗುರುಲಿಂಗಪ್ಪ ಬಿರೇದಾರ್ ಅವರು ಗುಡ್ಡದಪ್ಪ ಅವರಿಗೆ 500 ರೂಪಾಯಿ, ನಮಗ ಗುರುಕಾಣಿಕೆಯಾಗಿ 500 ರೂಪಾಯಿ, ನಮ್ಮ ಗವಾಯಿಗಳವರಿಗೆ ತಬಲಾಜಿ ಅವರಿಗೆ 100 ರೂಪಾಯಿಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯೊಳಗ ಕಾಮಣ್ಣ ಮಾನಸುಣಿಗಿ ಅವರು ಗುಡ್ಡದಪ್ಪ ಅವರಿಗೆ 100 ರೂಪಾಯಿ, ನಮ್ಮಗಳಿಗೆ 100 ರೂಪಾಯಿ, ಈರ್ವರು ಕಲಾವಿದರಿಗೆ 50 ರೂಪಾಯಿ ಕೊಟ್ಟಿದ್ದಾರೆ. ಶಿವಮೂರ್ತಿ ಕಾಂಬಳೆ ಅವರು ಗವಾಯಿಗಳವರಿಗೆ ನಮ್ಮ ತಬಲಾಜಿ ಅವರಿಗೂ ಕೂಡ 201 ಹೀಗೆ ಶಿವಮೂರ್ತಿ ಕಾಂಬಳೆ ಅವರು ಕೊಟ್ಟಿದ್ದಾರೆ. ಹೀಗೆ ಕಾಣಿಕೆಯನ್ನು ಕೊಟ್ಟ ಎಲ್ಲ ಮಹನೀಯರಿಗೂ ಕೂಡ ಆ ಮಹಾತಾಯಿಯ ಕೃಪೆ ಇರಲಿ ಅಂತೇಳಿ ಜೋರಾದ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಹರಕೆಯ ಆಶೀರ್ವಾದವನ್ನು ಮುಡಿಸೋಣ. ಸದ್ಭಕ್ತರಾದ ಭೀಮರಾಯಗೌಡ ಮಾಜಿ ಚೇರ್ಮನ್ರು ಈ ವೇದಿಕೆಯನ್ನು ಕುರಿತು ಒಂದೆರಡು ಅನಿಸಿಕೆಗಳನ್ನು ಹಂಚಿಕೊಳ್ತಾ ಇದ್ದಾರೆ. ತಾವೆಲ್ಲ ಆಲಿಸಬೇಕು.
ಅಪ್ಪರು ಯಾವ ಯಾವ್ದು ನೋಡ್ಕೊಡುವ. ತಾಯಿ ಕರ್ತೃ ಗದ್ದೆಗೆ ಹಣೆ ಮಣದು ಅವರು ಕೊಡು. ಬಹುದಿನಗಳ ಕನಸಿನಂತೆ ಊರಿನ ಎಲ್ಲ ಹಿರಿಯರ ಹಾಗೂ ಎಲ್ಲರ ಒಂದು ಆಸೆಯಂತೆ ಇವತ್ತು ನಮ್ಮ ಊರಿನಲ್ಲಿ ಬಹುದಿನದಿಂದ ಈ ಒಂದು ಆಸೆ ಇತ್ತು. ಪುರಾಣ ಪ್ರವಚನ ಊರಾಗ ಏನಾರ ಮಾಡ್ಬೇಕಂದ್ರೆ ಅದು ಒಂದು ಸ್ವಲ್ಪ ಇರ್ಬೇಕು. ಒಂದು ಯಾವುದೇ ಒಂದು ಕಾಯಿಲೆ ಬಂದ್ರೆ ಡಾಕ್ಟರ್ ಹತ್ರ ಹೋಗಿರ್ತೀವಿ. ಮನುಷ್ಯನ ಕಾಯಿಲೆ ಆಯ್ತಪ್ಪ ಅಂತಂದ್ರೆ ಅದು ಅಂತ ಮಹಾನ್ ಶರಣರಿಂದ ತೆಗಿಲಕ್ಕೆ ಸಾಧ್ಯ ಆಗ್ತದ, ಇಲ್ಲ ಮತ್ತೊಬ್ಬರಿಂದ ತೆಗಿಲಕ್ಕೆ ಆಗಲ್ಲ ಅನ್ನೋದು ಇದು ಒಂದು ಸಿದ್ಧಾಂತ. ಹಿಂದ ಘಟನೆಗಳು ಮಾಧ್ಯಮ ಮುಖಾಂತರ ತಾವೆಲ್ಲ ನೋಡಿದ್ದೀರಿ. 10,000 ಕೋಟಿ ಎಷ್ಟೇ ಹಣ ಅಂತಸ್ತು ಇದ್ರೂ ಕೂಡ ಅದು ನೆಮ್ಮದಿ ಕೊಟ್ಟಿಲ್ಲ. ಇಂಥ ಒಂದು ಮಾನವ ಪುರುಷರ್ಲಿಂದ ನಮ್ಮ ಮನಸ್ಸಿನ ಕಾಯಿಲೆನ ತೆಗಿಲಿಕ್ಕೆ ಆಗ್ತದ ಅಂತೇಳಿ ಈಗ ಅಪ್ಪರು ಕೂಡ ಹಿಂದೆ ಅವ್ರದ್ದೊಂದು ಕನಸಿತ್ತು. ಗುಡ್ಡದ ಅಪ್ಪರು ಕೂಡ ನಾ ಅಧ್ಯಕ್ಷ ಇದ್ದ ಟೈಮ್ದಾಗ ನಾನು ಅಪ್ಪರು ಮಡ್ಯೊಳಗೆ ಮುತ್ತೆ ಸಿದ್ದಣ್ಣಗೌಡ್ರು 4 ಮಂದಿ ಇದ್ವಿ. ಇಲ್ಲೇ ದೇವಿ ಗುಡಿ ಒಳಗೆ ಗರ್ಭ ಗುಡಿ ಒಳಗೆ ಕರೆದ್ರೆ ಅವತ್ತು ನಾ ಬರಲ್ರಿ ಅಪ್ಪರು ಅಂತಂದೆ. ಇಲ್ಲಪ್ಪ ನೀ ಬಾ, ನಾ ಕರಿತೀನಿ ಅಂತೇಳಿ ಕರೆದು ಅವ್ರದೊಂದು ಮಹಾನ್ ಆಶೆ ಅದ. ಈ ದೇವಿ ಗುಡಿ ಒಂದು ಮೇನ್ ರೋಡಿಗೆ ಅದ. ಇದೊಂದು ದೊಡ್ಡ ಕ್ಷೇತ್ರವಾಗಿ ಮಾಡಬೇಕಾಗ್ಯದಪ್ಪ. ನೀ ಸಣ್ಣ ವಯಸ್ಸಿನಾಗ ನೀ ಏನೋ ಊರಿಗೆ ಮಾಡಿಲ್ಲ, ನಿನಗೆಲ್ಲರೂ ಕೂಡಿ ಹಿರಿಯರು ಕೂಡಿ ನಿನಗೊಂದು ಸ್ವಲ್ಪ ಒಂದು ಹೆಜ್ಜೆ ಮುಂದಿಟ್ಟಾರ. ನಿನ್ನ ಸಂಸಾರ ಕೈಬೇಡ, ಸಂಸಾರ ಮಾತು ಮುತ್ತೆ ಕೈತನ, ನೀ ಇದು ಮಾಡ ಅಂತೇಳಿ ಒಂದು ಜವಾಬ್ದಾರಿ ಹೊರಿಸಿದ್ರು. ಆ ಟೈಮ್ದೊಳಗ ಮಡಳೆ ಮುತ್ತರು ಇದ್ರು, ಸಿದ್ದಣ್ಣಗೌಡ್ರು, ನಾವು ಅಪ್ಪರು 4 ಮಂದಿ ಇದ್ವಿ. ಅದು ಅನಿವಾರ್ಯ ಕಾರಣಗಳಿಂದ ನಾವು ನಂದೇ ತಪ್ಪು ಅಂತ ಹೇಳಲ್ಲ, ಗೌಡ್ರದೇ ತಪ್ಪು ಅಂತ ಹೇಳಲ್ಲ, ಏನೋ ಒಂದು ತಾಂತ್ರಿಕ ದೋಷದೊಳಗೆ ಹಿನ್ನಡೆ ಆಗ್ಯದ. ಅವ್ರೊಂದು ಚಾಟೆ ಕೊಟ್ಟಿದ್ರು. ಈಗ ನಮ್ಮ ರೈತರಿಗೆ ಅನುಕೂಲ ಹಂಗೆ ಹ್ಯಾಂಗ KPR ಫ್ಯಾಕ್ಟ್ರಿದ ಒಂದು ಇದು ನಕಾಶೆ ಹಾಕಿ ಕೊಟ್ಟದು ಎಲ್ಲ ರೈತರಿಗೆ ಅನುಕೂಲ ಹಂಗೆ ಹ್ಯಾಂಗ ಮಾಡ್ಯಾರ, ಹಂಗೆ ನಮ್ಮ ಊರಿಗೆ ಅನುಕೂಲ ಆಗ್ಲಕ್ಕ ಅವ್ರದ್ದೊಂದು ದೊಡ್ಡ ಆಶೆ ಅದ ಅಪ್ಪರ್ದು. ಅದು ಈಗ ನಮ್ಮ ಬೇಲೂರು ಗ್ರಾಮಕ್ಕೆ ಕೂಡಿ ಬಂದದ. ಅವರು ಹಾದಿ ಒಳಗಾಗಿ ಅವರೇ ಸಾನ್ನಿಧ್ಯ ಒಳಗ ಅವು ಮುಂದೆ ಎಲ್ಲರೂ ಕೂಡಿ ಮನಸ್ಸು ಮಾಡಿರ. ಅಪ್ಪರು ಒಂದು ಮನಸ್ಸು ಮಾಡಿದ್ರ ಅವ್ರು ಹೇಳಿದಂತ ಇಂದ 7-8 ವರ್ಷದಿಂದ ಹೇಳಿದಂಥದ್ದು ಇಂದು ಮುಂದೆ ಆಗ್ತದ. ಅವ್ರ ಸಾನ್ನಿಧ್ಯದೊಳಗೆ ಅದೃಷ್ಟ ಮೈ ಮೇಲೆ ತಗೊಂಡು ನಮ್ಮ ಊರಿನ ಗ್ರಾಮಸ್ಥರಿಗೂ ಮತ್ತು ನಮ್ಮ ದೇವಿಯವರಿಗೆ ಅನುಕೂಲ ಆಗ್ತದ. ಅದು ಒಂದು ಇನ್ನೊಂದು ಸ್ವಲ್ಪ ಅದು ಒಳ್ಳೆ ರಿಪೀಟ್ ಅಪ್ಪರು ಒಂದ್ ಜರ ನೆನಪು ಮಾಡಿದ್ರೆ ಮೊನ್ನೆ ಏನ್ ಮಾಡಿದಪ್ಪ ಅಂತಂದ್ರು. ಇಲ್ರಿ ಅಪ್ಪರು, ಅದು ನಿಮ್ಲಿಂದೇ ಸಾಧ್ಯ ಆಗ್ತದ, ಎಲ್ಲರೂ ಕೂಡಿ ನಾವು ನೀವು ಹೇಳ್ದಂಗೆ ಕೇಳ್ತೀವಿ ಅಂತ ಹೇಳಿವಿ. ಅದು ಅವ್ರ ಸಾನ್ನಿಧ್ಯ ಒಳಗೆ ಅವ್ರಲಿಂದನೇ ಅದು ಕೂಡ ಅವ್ರ ಕೈ ಮೇಲೆ ಅದೊಂದು ನಮ್ಮ ಊರಿಗೆ ಆಸೆ ಈಡೇರಿಸ್ಕೊಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಂಡು ಅವರ ಪಾದಕ್ಕೆ ಹಣೆ ಮಾಡಿದು ನಾನು ಒಂದೆರಡು ಮಾತುಗಳು ಮುಗಿಸ್ತೀನಿ. ಈ ಕಾರ್ಯಕ್ರಮದೊಳಗ ನಮ್ಮ ಪೂಜ್ಯರು ಗುಡ್ಡದಪ್ಪರು ಇದೀಗ ಯಾಕೆ ಚಿಂತೆ ಮಾಡುತ್ತಿದಿ ಒಣ ಚಿಂತೆ ಅನ್ನುವ ಗೀತೆಯನ್ನ ಬಹಳ ಅದ್ಭುತವಾಗಿ ನಮ್ಮ ಗವಾಯಿಗಳು ಹಾಡ್ಯಾರ. ಅವರಿಗೂ ನಮ್ಮ ಗವಾಯಿಗಳಿಗೆ ತಬಲಾಜಿಯವರಿಗೂ ಪೂಜ್ಯರು 100 ರೂಪಾಯಿಯನ್ನ ಆಶೀರ್ವಾದ ರೂಪದೊಳಗೆ ಕೊಟ್ಟಿದ್ದಾರೆ. ಆ ಪೂಜ್ಯರ ಅಂತಃಕರಣದ ಆಶೀರ್ವಾದ ಈ ಕಲಾವಿದರ ಮೇಲೆ ಇರ್ಲಿ ಅಂತ ಹೇಳ್ತಾನೆ. ಈ ಜಾಗ ನಿರ್ಮಾಣ ಮಾಡಿದವರು ಸಿದ್ದನಗೌಡರು, ನಮಗೂ ಗೊತ್ತಿದೆ. ನಾನು ಈ ಜಾಗ ಶಾಲೆ ಹೀಗೆ ಈ ವಿಷಯಕ್ಕಾಗಿನೇ ಅವರಮ್ಮ ನಮ್ಮ ಜೇರಟಿಗೆ ಮಟ್ಟಕ್ಕೆ ಕರೆಸಿ ನಾನು ಶಾಲೆಗೆ ಯಾರ್ಯಾರು ದಾನ ಮಾಡ್ಯಾರ ಅವ್ರು ನಮ್ಮ ಸನ್ಮಾನ ಇಟ್ಟುಕೊಂಡಿದ್ದೆ. ನಮ್ಮ ಜೇರಟಿಗೆಯ ಶ್ರೀಮಠದ ಪುಣ್ಯತಿಥಿಯೊಳಗ ಈ ಸಿದ್ದನಗೌಡರಿಗೆ ನಮ್ಮ ಶಾಲೆಯ ಧ್ಯಾನ ಮಾಡಿದ ನಮ್ಮ ಜೇರಟಿಗೆ ಅಣ್ಣಾರಾಯ ದೇಸಾಯರಿಗೆ, ಮೋರಟಿಗೆ ಅವರಿಗೆ, ಹೀಗೆ 3 ಜನಗಳನ್ನ ನಮ್ಮ ವೇದಿಕೆ ಮೇಲೆ ನಾನು ಅವಾಗ ಸನ್ಮಾನ ಮಾಡಿದೆ ಹಿರಿಯರಿಗೆ. ಅಂದ್ರೆ ಈ ಜಾಗ ಒಳ್ಳೆ ಪುಣ್ಯದ ಕಾರ್ಯಕ್ಕಾಗಿ ಇವತ್ತು ಕೋಟಿ ರೂಪಾಯಿ ಬೆಲೆ ಬಾಳುವಂತ ಜಾಗೆಗಳನ್ನ ಇವತ್ತು ಪುಣ್ಯದ ಕಾರ್ಯಕ್ಕೆ ಕೊಟ್ಟಿದ್ದಾರೆ. ಆ ಪುಣ್ಯಾತ್ಮರಿಗೆ ಒಂದು ಜೋರಾದ ಚಪ್ಪಾಳೆ ಇರ್ಲಿ ಅಂತ ತಿಳ್ಕೊಂಡು ಈ ವೇದಿಕೆ ಮುಖಾಂತರ ಹಾರೈಸಿ